ಓಂ ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಃಖಿಭಿಃ ಸಾಧಯಿಷ್ಯಾಮಿ ತಾನೇವ ಕ್ರಮಾತ್ ಸಜ್ಜನ ಸಂವಿದೆ. ಯಾವತ್ತಾಯ್ತೀಗ? ಸರಿ. ಅಹಮಿತ್ಯೇವ ಯೋ ವೇದ್ಯಃ ಸಜೀವ ಇತಿ ಕೀರ್ತಿತಃ ಸ ದುಃಖೀ ಸ ಸುಖೀ ಚೈವ ಸ ಪಾತ್ರಂ ಬಂಧಮೋಕ್ಷಯೋಃ ಇತಿ ಚ ಪರಮಶ್ರುತಿಃ. ಅಹಮಿತ್ಯೇವ ಯಃ ವೇದ್ಯಃ ಸಹ ಜೀವಃ ಇತಿ ಕೀರ್ತಿತಃ. ಜೀವ ಅಂತ ಹೇಗೆ ಗುರುತು ಹಿಡಿಬೇಕು ಅಂತ ಕೇಳಿದರೆ, ನಾನು ಮನಸ್ಸು ಅಂತ ನಮಗೆ ಬಂದಿಲ್ಲ. ನಾನು ಕೈ, ನಾನು ಕಿವಿ, ನಾನು ಕೈ ಕಾಲು ಅಂತ ಬಂದಿಲ್ಲ. ಗೊತ್ತಾಯ್ತಾ? ನಾನು ಬರೀ ನಾನು ಅಂತ ಬರೀ ನಾನು, ಮನಸ್ಸು ದೇಹ ಅಲ್ಲ. ಅದಕ್ಕೇನಂತ? ಅದು ನಾನು. ಅದಕ್ಕೆ ಜೀವ ಅಂತ ಜೀವ ಅಂದರೆ ಯಾರು? ನಾನು ಅಂತಕ್ಕಂಥ ಕಲ್ಪನೆ ಭಾವನೆ ಯಾರಿಗಿದೆಯೋ ಅದು ಜೀವ. ಜಡವಸ್ತುಗಳಿಗೇನಿಲ್ಲ, ನಾನು ಎಂಬುದಿಲ್ಲ. ಅಹಮಿತ್ಯೇವ ಯೋ ವೇದ್ಯ, ಇದು ಎಲ್ಲರಿಗೂ ಕಾಮನ್. ಜೀವ ಶಬ್ದಕ್ಕೆ ದೇವರಿಂದ ಹಿಡಿದು ಎಲ್ಲರಿಗೂ ನಾನು ಅಂತಿದೆ. ದೇವರಿಗಿರೋ ನಾನು ಅನ್ನೋ ಅರ್ಥ ಬೇರೆ, ಆದರೆ ನಮಗೆಲ್ಲ ಇರತಕ್ಕಂಥದ್ದೇನೋ ಸಾಕ್ಷಿ. ನಾನು ಅಂದರೂ ಒಂದೇ, ಸಾಕ್ಷಿ ಜ್ಞಾನ ಅಂದರೂ ಒಂದೇ. ಯೋ ವೇದ್ಯ ಸಹ ಜೀವ ಇತಿ ಕೀರ್ತಿತಃ. ಜೀವನ ಡೆಫಿನೇಷನ್ ಇದೆ. ಸ ದುಃಖಿ ಸ ಸುಖಿ ಚೈವ ಸಪಾತ್ರಂ ಬಂಧ ಮೋಕ್ಷಯೋ. ಸಹ ದುಃಖಿ, ದುಃಖಕ್ಕೊಳಗಾಗವನು ಅವನೇ. ನಾನು ದುಃಖಿ ಅಂತ ಹೇಳ್ತಾನೆ. ನಾನು ಮನಸ್ಸು ಎಂಬುದಿಲ್ಲ. ನಾನು ದುಃಖಿ, ನಾನು ಸುಖಿ ಅಂತ ಹೇಳ್ತಾನೆ. ಸಹ ದುಃಖಿ ಸಹ ಸುಖಿ ಚೈವ ಸಹ ಪಾತ್ರಂ ಬಂಧ ಮೋಕ್ಷಯೋ. ಬಂಧ ಮೋಕ್ಷಯೋ ಪಾತ್ರಂ. ಬಂಧಕ್ಕೂ ಪಾತ್ರ ಅವನೇ, ಮೋಕ್ಷಕ್ಕೂ ಪಾತ್ರ ಅವನೇ. ಗೊತ್ತಾಯ್ತಾ? ದೇವರಿಗೆ ಅರ್ಥ ಮಾಡಬೇಕಾದ್ರೆ ಬಂಧ ಪ್ರಧಾನೂ ಅವನೇ, ಮೋಕ್ಷ ಪ್ರಧಾನೂ ಅವನೇ. ಸ ದುಃಖಿ ಸ ಸುಖಿ ಚೈವ, ದುಃಖ ಸ್ವಾಮಿಯೋ ಅವನೇ, ಸುಖ ಸ್ವಾಮಿಯೋ ಅವನೇ. ಚೈವ ಸಪಾತ್ರಂ ಬಂಧ ಮೋಕ್ಷಯೋ ಇತಿ ಚ ಪರಮಶ್ರುತಿ. ಮಗ್ನಸ್ಯ ಹಿ ಪರೇ ಅಜ್ಞಾನೇ ಕಿಂ ನ ದುಃಖತರಂ ಭವೇ. ನೆಕ್ಸ್ಟ್ ಈಗ ಯಾರಿಗೆ ಪರೇ ಅಜ್ಞಾನಿ, ಭಾರಿ ದೊಡ್ಡ ಅಜ್ಞಾನ ಯಾರಿಗಿರುತ್ತೋ ಅವ್ರಿಗೆ ಭಾರಿ ದುಃಖ ಇರುತ್ತೆ. ಅಜ್ಞಾನಕ್ಕೂ ದುಃಖಕ್ಕೂ ಗಟ್ಟಿದೆ. ಎತ್ತರ ಎತ್ತರ ಧೂಮ ತತ್ರ ವನ್ಯ ಇದ್ದಾಗೆ ಎತ್ತರ ಎತ್ತರ ಅಜ್ಞಾನಂ ತತ್ರ ತತ್ರ ದುಃಖಂ ಅಂತ ನಿಯಮವು. ಮಗ್ನಸ್ಯಗೆ ಪರೇ ಅಜ್ಞಾನೇ, ಅದರಲ್ಲೂ ಅಜ್ಞಾನ ಯಾರ ಬಗ್ಗೆ ನಮಗಿದೆ? ಭಾರಿ ದೊಡ್ಡ ಅಜ್ಞಾನ ಇದೆ, ಅದರಿಂದ ಭಾರಿ ದುಃಖ ಬರ್ತಾ ಇದೆ. ದುಃಖತರ ಪರೇ ಅಜ್ಞಾನೇ ದುಃಖತರ. ಅದಕ್ಕಿನ್ನೂ ಅರ್ಥ ಹೇಳಿದ್ರೆ ಪರೇ, ಪರ ಅಂದರೆ ಪರಮಾತ್ಮ, ಹರಿರೇವ ಪರಹ. ದೇವ್ರ ಬಗ್ಗೆ ಅಜ್ಞಾನ ಬರ್ತಾ ಹೋದಂತೆ ಏನಾಗುತ್ತೆ? ದುಃಖ ಜಾಸ್ತಿ ಆಗ್ತಾ ಹೋಗುತ್ತೆ. ದೇವ್ರ ಬಗ್ಗೆ ಅಜ್ಞಾನ ಬರ್ತಾ ಹೋದ, ಸುಖ ಬರ್ತಾ ಹೋದಂತೆ ದುಃಖ ಪರಿಹಾರ ಆಗಿ ಸುಖ ಬರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಅಲ್ಲಿವರೆಗೆ ಆಗಿತ್ತಾ? ಅಷ್ಟು 4 ಲೈನ್ ಇದೆ. ಆದ್ದರಿಂದ ಅಜ್ಞಾನಕ್ಕೂ ದುಃಖ ಗಂಟಿರಿಂದ ಏನು ಮಾಡೋಕೆ? ಅಜ್ಞಾನ ಕಳ್ಕೊಬೇಕು. ಅಜ್ಞಾನ ಕಳ್ಕೊಡೋಕ್ಕೆ ಏನಾಗಬೇಕು? ಜ್ಞಾನ ಬರಬೇಕು. ಜ್ಞಾನಕ್ಕೆ ಏನು ಮಾಡಬೇಕು? ಶಾಸ್ತ್ರ ಓದಬೇಕು. ಶಾಸ್ತ್ರ ಓದೋದಕ್ಕೆ ಗುರುಗಳು ಬೇಕು. ಆಮೇಲೆ ಸದಾಚಾರ ಬೇಕು. ಇಲ್ಲದೆ ಹೋದರೆ ಏನಾಗೋದಿಲ್ಲ. ಓ ಮಥಾತೋ ಬ್ರಹ್ಮ ಜಿಜ್ಞಾಸ. ಸದಾಚಾರ ಸದ್ವಿಚಾರ ಬೇಕು. ಇದ್ರ ಒಂದು ಬಿಟ್ಟರು ಕೂಡ ಏನಾಗುತ್ತೆ? ಒಂದು ಸ್ಟೆಪ್ ಕಟ್ ಆದರೆ ಡೈಲಿಂಗ್ ಆಗಿಬಿಡುತ್ತೆ. ಜಗಚ್ಚಕ್ರ ಹೇಗೋ ಆಚೆ ಜ್ಞಾನ ಚಕ್ರ ಇದೆ. ಜಗಚ್ಚಕ್ರ ಜ್ಞಾನ ಚಕ್ರ. ಆ ಚಕ್ರದಲ್ಲಿ ಒಂದು ಮಿಸ್ ಆದರೆ ಏನಾಗುತ್ತೆ? ಅಲ್ಲಿಗೆ ಚಕ್ರ ಬರೋದಿಲ್ಲ, ಇನ್ಕಂಪ್ಲೀಟ್ ಆಗೋದ್ರಿಂದ ಏನಾಯ್ತು? ಅಲ್ಲಿಗೆ ಜಗಚ್ಚಕ್ರ ನಾಶ ಮಾಡೋದು, ಜ್ಞಾನ ಚಕ್ರ ಕಟ್ ಆಗುತ್ತೆ. ಅದರಿಂದ ಯಾವುದು ಕೂಡ ಕಟ್ಟಾಗಬಾರ್ದು. ನತು ತತ್ ದ್ವಿತೀಯ ಬಸ್ತಿ ಇತಿ ಚ ಯತ್ತದ್ ಬ್ರಹ್ಮ ದ್ವೈತತ್ವೇನ ನ ಪಶ್ಯತಿ ತದೇವ ದ್ವಿತೀಯಂ ನ ಇತ್ಯಾಹ. ನತು ತದ್ ದ್ವಿತೀಯಮಸ್ತಿ ಇತಿ ಚ ಯತ್ತದ್ ಬ್ರಹ್ಮ ದ್ವೈತತ್ವೇನ ನ ಪಶ್ಯತಿ ತದೇವ ದ್ವಿತೀಯಂ ನ ಇತ್ಯಾಹ. ಎಂದು ಕೂಡ ಪರಮಾತ್ಮ ಇನ್ನೊಬ್ಬ ಪರಮಾತ್ಮ ಇಲ್ಲ. ತಥೋ ಅನ್ಯತ್ ವಿಭಕ್ತತ್ವೇನೈವ ಪಶ್ಯತಿ. ಉಳಿದೆಲ್ಲ ಏನಂತ ನೋಡ್ಬೇಕು ನಾವೀಗ? ಬ್ರಹ್ಮ ಅಂತ ನೋಡಬಾರ್ದು. ವಿಭಕ್ತತ್ವೇನ, ವಿಭಕ್ತ ಅಂದ್ರೇನು? ಡಿಫರೆಂಟ್. ವಿಭಕ್ತ ಡಿವೈಡೆಡ್ ಅಂದರೆ ಸಪರೇಟ್ ಅಂತ.
ಸಪ್ರೇಟಾಗಿ ನೋಡ್ಬೇಕಾದ್ರೆ ಹೊರತು ಏನಂತ ನೋಡು, ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬ ಅಂತ ಕರಿಬೇಕಾದ್ರೆ ಅವಿಭಕ್ತ ಕುಟುಂಬ ಅಂದ್ರೇನು ಜಾಯಿಂಟ್ ಫ್ಯಾಮಿಲಿ, ವಿಭಕ್ತ ಕುಟುಂಬ ಅಂದ್ರೇನು ಇದಾಗಿರೋದು. ಸೊ ದೇವರನ್ನ ನಾವು ಬೇರೆಯವರಿಂದ ವಿಭಕ್ತರನ್ನಾಗಿ ನೋಡಬೇಕು, ಬೇರೆಯವರನ್ನ ದೇವರಿಂದ ವಿಭಕ್ತರನ್ನಾಗಿ ನೋಡಬೇಕು. ಅದು ದ್ವೈತ ಜ್ಞಾನ ಅಂದ್ರದೇ. ಎತ್ತತೋ ಅನ್ಯತೆ. ಆಮೇಲೆ ಸಹು ದೃಷ್ಟಿ ನಹಿ ದ್ರಷ್ಟು ದೃಷ್ಟೇ ವಿಪರಿಲೋಪೋ ವಿದ್ಯತೆ ಇತಿ ಹೇತೋಶ್ಚ. ಎಂದೂ ಕೂಡ ದ್ರಷ್ಟ ಅಂತ ಕರೆಯೋದು, ಜ್ಞಾನ ಇಲ್ಲ ಅಂತ ಕರೆಯೋದು ಹೇಗೆ ಸಾಧ್ಯ? ದ್ರಷ್ಟರೇ ಆಗೋದಿಲ್ಲ ಅವನು. ಜ್ಞಾನ ಇದ್ದಾಗಲೇ ಅವನೇನಾಗೋದು, ದ್ರಷ್ಟ ಆಗೋದು. ಆದ್ದರಿಂದ ಅಲ್ಲಿ ಬೃಹದಾರಣ್ಯದ ಬಗ್ಗೆ ಬಂದ ಮಾತುಗಳು ವಿವರಣೆ ಅದು. ಎಲ್ಲವೂ ಕೂಡ ನಿಂತೋಗ್ಬಿಡುತ್ತೆ ಬ್ರಹ್ಮಜ್ಞಾನ ಬಂದಾಗ. ಹಾಗೆಲ್ಲ ಅಲ್ಲ, ಬಾಹ್ಯ ವ್ಯಾಪಾರ ವೃತ್ತಿ ಜ್ಞಾನ ಹೋಗುತ್ತೆ ಹೊರತೇರು ಹೋಗೋದಿಲ್ಲ, ಸಾಕ್ಷಿ ಜ್ಞಾನ ಸ್ವರೂಪ ಜ್ಞಾನ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅವ್ರು ಹೋಗುತ್ತೆ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ. ಸೊ ಬ್ರಹ್ಮ ಅಂದ್ರೆ ಏನು, ಜ್ಞಾನ ಇಲ್ಲದವನು ಅಂತ ಅರ್ಥ. ಅವರಿವರಲ್ಲ, ಯಾರಿಗೆ ಜ್ಞಾನ ಇಲ್ಲ? ಬ್ರಹ್ಮನಿಗೆ. ಜ್ಞಾನ ಒಪ್ಕೊಂಡು ಏನಾಗುತ್ತೆ ಅವ್ರಿಗೆ? ಗುಣ ಒಪ್ಕೊಂಡಾಗುತ್ತೆ. ಗುಣ ಒಪ್ಕೊಂಡ ತಕ್ಷಣ ಬ್ರಹ್ಮಗೆ ಏನಾಯ್ತು, ಈಗ ನಿರ್ಗುಣತ್ವ ಹೋಯ್ತು. ಸೊ ಆದ್ದರಿಂದ ಬ್ರಹ್ಮನಿಗೆ ಅದಿಲ್ಲ ಇದಿಲ್ಲ ಬೇಡ, ಏನು ಒಪ್ಕೊಂಡು ಎರಡನ್ನು ಒಪ್ಪಲೇಬೇಕು. ಯಾವೆರಡನ್ನು ಒಪ್ಪಬೇಕು? ಒಂದು ಜ್ಞಾನ, ಒಂದು ಆನಂದ, ಎರಡು ನಮ್ಮಿಂದ ಡಿಫರೆಂಟ್. ಅದು ದೇವ್ರಿಗೆ ನಮ್ಮ ಒಂದು ಈಕ್ವಲ್ ಆಗಿಬಿಡ್ತಾರೆ. ದೇವರು ಜಡ ಆಗಿಬಿಡ್ತಾನೆ. ಮತ್ತೆ ಜ್ಞಾನ ಒಪ್ಪದೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ದೇವರು ಜಡ ಇದ್ದಾಗಲೇ. ನಮ್ಮಂಥ ಜ್ಞಾನ ಒಪ್ಪಿದರೆ ಜೀವ ಆಗ್ತಾನೆ, ಏನು ಜ್ಞಾನ ಅಂದರೆ ಜಡ ಆಗ್ತಾನೆ. ದೇವರು ದೇವ ಆಗಬೇಕಾದ್ರೆ ಸರ್ವಜ್ಞ ಅಂತ ಒಪ್ಪಬೇಕು, ಆನಂದಮಯ ಅಂತ ಒಪ್ಪಬೇಕು. ಅದು ಬ್ರಹ್ಮಸೂತ್ರಗಳಲ್ಲಿ ಮೊದಲೇ ಸಮನ್ವಯ ಸೂತ್ರ ಯಾವುದು ಅಂದರೆ ಆನಂದಮಯೋ ಅಭ್ಯಾಸ. ಅಲ್ಲಿಂದ ಪ್ರಾರಂಭ ಆಗಿದೆ. ಇದೆಲ್ಲ ಅರ್ಥ ಮಾಡಿಕೊಂಡು ಮಗ್ನಸ್ಯ ಹಿ ಪರ್ಯಾಯ ತದ್ ಬ್ರಹ್ಮ ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇವ್ಯಯೇ ಸರ್ವ ಏಕೀಭವಂತಿ. ಕರ್ಮಗಳು ವಿಜ್ಞಾನಮಯ ಎಲ್ಲವೂ ಕೂಡ ಒಂದಾಗಿಬಿಡ್ತವೆ ಅಂತ ಕೇಳಿದರೆ ಒಂದಾಗಿಬಿಡೋದಿಲ್ಲ, ಒಂದು ಪರಮಾತ್ಮನ ಹತ್ತಿರ ಸೇರ್ತವೆ ಅಂತ ಅರ್ಥ. ಕರ್ಮಾಣಿ ಶಬ್ದಕ್ಕೆ ಕರ್ಮಗಳು ಅಂತ ಅಷ್ಟೇ ಅರ್ಥ ಅಲ್ಲ, ಕರ್ಮಾಭಿಮಾನಿ ದೇವತೆಗಳು, ವಿಜ್ಞಾನಮಯ ಜೀವ, ಅವರೆಲ್ಲ ಕೂಡ ಪರಮಾತ್ಮನಲ್ಲಿ ಒಂದಾಗ್ತಾರೆ, ಒಂದೇ ಕಡೆ ಸೇರ್ತಾರೆ. ಒಂದೇ ಕಡೆ ಸೇರ್ತಾರೆ ಅಂದರೆ ಒಳ್ಳೆ ಜಾಗ ದೇವ್ರ ಜೊತೆಗಿದ್ದಾಗ ಏನಾಯ್ತು ಅಲ್ಲಿಗೆ? ಎಲ್ಲ ಕಡೆ ದೇವರಿದ್ದಾನೆ. ಈಗ ನಮಗೇನು ಅನಿಸ್ತದೆ, ದೇವ್ರ ಜೊತೆಗಿದ್ದಾಗ ಸುಖ ಆಗಬೇಕು ಅಂದರೆ ದೇವ್ರು ಎಲ್ಲ ಕಡೆ ಇರೋದ್ರಿಂದ ಏನಾಗಬೇಕು ನಮಗೀಗ? ಸುಖ ಆಗಬೇಕು. ಯಾಕಾಗೋದಿಲ್ಲ ಹಾಗಿದ್ರೆ? ದೇವ್ರ ಬಗ್ಗೆ ನಾವು ಜೊತೆಗಿರೋರು ಅಂದರೆ ಜ್ಞಾನಪೂರ್ವಕ ಜೊತೆಗಿರೋದು. ನಮ್ಮಲ್ಲೇ ದುಡ್ಡಿದೆ ಮರ್ತು ಬಿಟ್ಟಿದ್ದೇವೆ, ಏನಾಗತ್ತಾಗದು? ಸಾಲ ಕೇಳ್ತಾನೆ. ಯಾಕಂದ್ರೆ ಜ್ಞಾನ ಇಲ್ಲ ಅವನಿಗೆ. ನಿಧಿಯ ಮೇಲಿದ್ದು ನಿಧಿಯ ನರಿಯದಂತೆ. ದೇವ್ರ ಬಗ್ಗೆ ಜ್ಞಾನ ಬಂದ ಅಪ್ರೋಷ ಜ್ಞಾನಗಳು ಹೇಗಿರ್ತಾರೆ? ಸುಖವಾಗಿರ್ತಾರೆ. ಏನಿದೆ ಅವರಿಗೆ? ಜ್ಞಾನ ಇರೋದ್ರಿಂದ. ಸೊ ದೇವ್ರ ಬಗ್ಗೆ ಜ್ಞಾನ ಯಾವಾಗ ಬಂದು, ದೇವ್ರ ಬಗ್ಗೆ ಜ್ಞಾನ ಬರೋದು ಅಂದ್ರೇನು? ಸರ್ವಜ್ಞ ಸರ್ವಶಕ್ತ ಜೊತೆ ನಮ್ಮ ಜೊತೆ ಯಾವಾಗಲೂ ಇರುವವನು. ಜೊತೆಗಿದ್ಮೇಲೆ ಬೆಂಕಿ ಮುಂದೆ ಕೂತ್ರೆ ಹೇಗಿರಬೇಕು? ಚಳಿ ಇರಬಾರ್ದು. ಬೆಂಕಿ ಮುಂದೆ ಕೂತ್ರೆ ಚಳಿ ಇರಬಾರ್ದು, ಹೌದಾನೆ? ಸೊ ದೇವ್ರ ಮುಂದೆ ಕೂತ ನಿಮಗೆ ಸಂಸಾರದ ಚಳಿ ಇರಬಾರ್ದು ಅಷ್ಟೇ. ಸೊ ದೇವ್ರ ಬಗ್ಗೆ ತಿಳ್ಕೊಳ್ಳೋದೇ. ಅದಕ್ಕೆ ಪ್ರಹ್ಲಾದರಿಗೆ ಏನಾಗ್ತಿತ್ತು? ಇವ್ರು ಏನು ಮಾಡಿದ್ರು ಯೋಚನೆ ಮಾಡೋಕ್ಕೆ ಹೋಗ್ತಿದ್ದಿಲ್ಲ ಅಂತ. ಏನು ಮಾತಾಡ್ತಾರೆ ದೇವ್ರ ಜೊತೆ ಏನಾಗುತ್ತೆ ಅವೆಲ್ಲ? ಈಗ ಹೊಡಿತೀನಿ ಬಡಿತೀನಿ ಕಡಿತೀನಿ ಅರ್ಥನೇ ಇಲ್ಬೇಕೆಲ್ಲ ಅಂತೇಳಿ. ದೇವ್ರ ಬಗ್ಗೆ ಹತ್ತಿರದ ಏನು ಮಾಡೋಕ್ಕೆ ಸಾಧ್ಯ ಇದೆ? ಏನು ಮಾಡೋಕ್ಕೂ ಸಾಧ್ಯ ಇದೆ. ವಿಮಾನದಲ್ಲಿ ಕೂತ್ಕೊಂಡು ಕಲ್ಲು ಹೊಡಿಲಿಕ್ಕಾಗತ್ತಾ? ಅದಕ್ಕೆ ಬಿಯಾಂಡ್ ರೀಚರ್, ಗೊತ್ತಾಯ್ತಾ? ಹೊರಗೆ ಬಂದರೆ ಸಿಕ್ಕಾಗ್ತದೆ, ಒಳಗಿದ್ರೆ ಸೇಫ್ ಅವನು. ಆತ ಕೆಲವು ಕಡೆ ಇದ್ದಾಗ ಅವನು ಸೇಫ್ ಆಗ್ತದೆ. ದೇವರಂತರಿ ಕೆಲವು ಕಡೆಗೆ ಎಲ್ಲ ಇಲ್ಲೇ ಇದ್ದರೂ ಒಂದು ಕಡೆ ಅನ್ಸೇಫ್ಟಿ ಸಿಗ್ತದೆ, ಸ್ವರ್ಗಲೋಕಕ್ಕೆ ಹೋದಾಗಲೂ ಕೂಡ. ಆದರೆ ವೈಕುಂಠದಲ್ಲಿ ಏನಿಲ್ಲ. ಕುಂಠ ಅಂದ್ರೇನು? ಶೇಕ್ ಆಗೋದು. ಕುಂಠಿತ ಅಂತ ಕರೆಯೋದಿಲ್ಲ, ಕುಂಠಿತ ಶೇಕ್ ಆಗೋದು. ವೈಕುಂಠ ಯಾವ ಕಾಲಕ್ಕೆ ಏನಾಗೋದಿಲ್ಲ? ಶೇಕ್ ಆಗೋದಿಲ್ಲ, ಪಳೆಯ ಕಾಲದಲ್ಲೂ ನಾಶವಾಗೋದಿಲ್ಲ ಅಂತ ಅರ್ಥ. ನಿತ್ಯ ಸ್ವರ್ಗಲೋಕ ಡಿಫ್ರೆನ್ಸ್ ಬರ್ತೀಗ. ಸ್ವರ್ಗಕ್ಕೆ ಕ್ಷೀಣೆ ಪುಣ್ಯ ಮತ್ತೆ ಲೋಕ ಮೋಕ್ಷಕ್ಕಾಗಿಲ್ಲ. ಯಾಕೆಂದ್ರೆ ಏನದು? ಕ್ಷೀಣವಾಗದ ಪುಣ್ಯ ಅನ್ನಿಸಿದೆ. ಕ್ಷೀಣ ಪುಣ್ಯ ಮೇಲೆ ನೋಡಿ ದುಡ್ಡು ಖರ್ಚಾಗ್ತಾ ಹೋಗುತ್ತೆ. ತಾವು ಓದಿದ ಖರ್ಚಾಗಿ ಬೆಳೀತಾ ಹೋಗುತ್ತೆ. ಓದಿದ್ದೆಲ್ಲ ಪಾಠ ಮಾಡ್ತಾ ಹೋದಂತೆ ಜಾಸ್ತಿ ಆಗುತ್ತೆ, ದುಡ್ಡು ವ್ಯಾಪಾರ ಮಾಡ್ತಾ ಹೋದಂತೆ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಯಾವಾಗಲೂ ಕೂಡ ಅನ್ನ ಧನ ಜ್ಞಾನ ಮೂರು ಕೂಡ. ಅನ್ನ ಧನ ಎರಡು ಏನವು? ನಶ್ವರ. ಯಾವ್ದು ನಿತ್ಯವಾದದ್ದು? ಜ್ಞಾನ. ಇದೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ಕಾಮನ್ ಸೆನ್ಸೇ ಗೊತ್ತಾಗುತ್ತೆ ದೇವರ ಹತ್ರ ಅತ್ಯಂತ ಶ್ರೇಷ್ಠ ಅಂತೇಳಿ. ಕಾಮೇನ ಮೇ ಇತ್ಯತ್ರಾಪಿ ಏಕೀಭಾವೋ ಸತಿ ಏಕೀಭಾವ ಸತಿ ಐಕ್ಯಂ ಕ್ಷೀರಾಬ್ಧ್ಯಾದಿ ಸ್ಥಿತ ತದ್ರೂಪಾಪೇಕ್ಷೆಯ ಜ್ಞಾನೈಕ್ಯಂ. ಅದಕ್ಕೇನೆ ಎಲ್ಲಿ ಏಕೀಭಾವ ಅಂದರೆ ಕ್ಷೀರಾಬ್ಧ್ಯಾದಿ ಸ್ಥಿತ, ಕ್ಷೀರ ಸಮುದ್ರ ತಗದ ಭಗವದ್ ರೂಪದ ಹತ್ತಿರ ಇರೋದ್ರಿಂದ ಏನಾಯ್ತು ಅಲ್ಲಿಗೆ? ಸುಖವಾಯ್ತು. ಅಲ್ಲಿ ಯಾತಕ್ಕೆ ಅಲ್ಲಿದ್ದಾಗ ಸುಖ ಆಗುತ್ತೆ? ಜ್ಞಾನ ಬಂತಾಗೋನಿಗೆ. ಅದೇ ರೀತಿ ಬೇರೆ ಕಡೆ ಇದ್ರೂ ಸುಖ ಹಾಗಾಗೇ ಆಗುತ್ತೆ. ಸೊ ಮುಕ್ತರು ಅಲ್ಲಿ ರಿಪೋರ್ಟ್ ಮಾಡ್ಕೊಂಬೆ ಅಲ್ಲೇ ಇರಬೇಕು ಅಂತ ಏನಿಲ್ಲ.
ಎಲ್ಲಿದ್ದರೂ ಹೇಗಿರ್ತಾರೆ ಅವರು? ಎಂ ಸುಖಿ ಕಾಮೀಯತೆ ಹಾಗೆ ಇರ್ತಾರೋ. ಅರ್ಥ ಆಯ್ತಾ? ಕೆಲಸ ಸಿಕ್ಕ ಮೇಲೆ ಮನೇಲಿ ಕೂತರು ಅವನು ಏನರ್ಥ? ಅನ್ಎಂಪ್ಲಾಯ್ಡ್ ಅಲ್ಲ, ಬರೀ ಎಂಪ್ಲಾಯ್ಡ್ ಆದರೆ ಅಲ್ಲೇ ಕೂತಿರ್ಬೇಕಾಗಿಲ್ಲ. ಮನೆಯಲ್ಲಿ ಕೂತರು ಅನ್ಎಂಪ್ಲಾಯ್ಡ್ ಹೇಗೋ, ಮುಕ್ತ ಆದಮೇಲೆ ಅವ್ನು ಎಲ್ಲೇ ಇದ್ರೂ ಅಷ್ಟೇ ಹ್ಯಾಪಿನೆಸ್. ಆಗ ಮಾತ್ರ ಒಂದು ಸರ್ತಿ ಅಲ್ಲಿ ಇರಲೇಬೇಕು, ರಿಪೋರ್ಟ್ ಬರ್ಕೊಳಕ್ಕೆ ಹೋಗ್ಬೇಕಲ್ಲ. ಹಾಗೆ ಅಷ್ಟಾಗಿಬಿಟ್ರೆ ಉಳಿದೆಲ್ಲ ಯೋಚನೆ. ಇದೆಲ್ಲ ಯೋಚನೆ ಮಾಡಿದಾಗ ನಾವು ನಮಗೆ ಬೇಕಾಗಿರೋ ಸುಖ ಸಿಗದೇ ಇರೋದಕ್ಕೆ ಏನು ಕಾರಣ? ಏನು ಸಿಕ್ಕರೆ ಸುಖ ಸಿಗುತ್ತೆ. ಇದನ್ನೆಲ್ಲ ಹೇಳೋದ್ರಿಂದ ನಮಗಾಗ ತಾಳ್ಟೆ ಬರೋಕ್ಕೆ ಶುರುವಾಗುತ್ತೆ. ಶೇಕ್ ಆಗೋದಿಲ್ಲ. ಎಷ್ಟೇ ಧನಕನಕ ಕೊಟ್ಟರು ಕೂಡ ಅವ್ರಿಗೆ ಎಚ್ಚರ ಇದೆ ಏನಂತ? ಇದು ಅನಿತ್ಯ. ಎಚ್ಚರ ಇದ್ದಾಗ ಕೊಟ್ಟರೆ ಭಾರಿ ಸಂತೋಷ ಆಗೋದಿಲ್ಲ, ಕೊಡದೆ ಹೋದರೆ ದುಃಖರ ಆಗೋದಿಲ್ಲ. ಅದಕ್ಕೆ ಏನು ಹೇಗೋ ಹೋಗೋದೆ, ಆದರೆ ಹೇಗೆ ಅಂಥೇಳಿ ಬಂದರೂ ಭಾರಿ ಸುಖ ಇಲ್ಲ, ಹೋಗೋದೆ. ಅದೇನು ಪರ್ಪಸ್ ಸರ್ವ್ ಆಯಿತು ಮುಗಿತು ಅಷ್ಟೇ. ಪರ್ಪಸ್ ಸರ್ವ್ ಬೇಲೆ ಊಟ ಅಂತ ಅಷ್ಟು ಏನು ಮಾಡ್ತೀವಿ, ಅದನ್ನು ಬಿಸಾಕ್ಬಿಡ್ತೀವಿ. ಮೊದಲು ಎಲೆ ಕಷ್ಟಪಟ್ಟು ಹಿಡಿತಾನೆ, ಎಲೆ ಸಿಗ್ದ ಎಲೆ ಹಿಡಿದೆ ಎಲೆ ಬಿಟ್ಟು ಹೋಗ್ತಿರ್ತಾನೆ. ಪರ್ಪಸ್ ಅಲ್ಲ, ಫಂಕ್ಷನಲ್ ವರ್ಕ್ಗಳನ್ನು ಆಫ್ಟರ್ ದಿ ಫಂಕ್ಷನ್ ಏನಾಗುತ್ತದು? ಮೀನಿಂಗ್ಲೆಸ್ ಆಗಿಬಿಡುತ್ತೆ, ಯೂಸ್ಲೆಸ್ ಆಗುತ್ತೆ, ಅಸತ್ಯ ಆಗೋದಿಲ್ಲ. ಅದು ಅಸತ್ಯ ಆಗುತ್ತೆ ಬಿಡ, ಅಸತ್ಯ ಅಲ್ಲ ಅದು. ಬಿಕಾಸ್ ಇರಲೆವೆಂಟ್ ಆಗಿಬಿಡುತ್ತೆ. ಆ ದೃಷ್ಟಿಯಿಂದ ನಮಗೆ ದೇವರು ಯಾವಾಗ ಇರಲೆವೆಂಟ್ ಯಾಕಾಗೋದಿಲ್ಲ ಅಂದರೆ, ಯಾವಾಗ ಜೊತೆಗೆ ನಾವು ಇರೋದು ಇರಲೆವೆಂಟ್ ಆಗೋದಿಲ್ಲ. ನಮಗೆ ಗಾಡಿ ಉಸಿರಾಟ ಇರಲೆವೆಂಟ್ ಆಗೋದಿಲ್ಲ, ಮನೆಯಾಗಲೂ ಬೇಕು. ಉಳಿದೆಲ್ಲ ಭಾರಿ ಮನೆಗೆ ನಿದ್ದೆ ಹೊಡಿತಿರ್ತಾನೆ, ಅವ್ನಿಗೆ ಊಟ ತಿಂಡಿ ಕೊಡೋ ಬೇಡ ಅಂದ್ಬಿಡ್ತಾರೆ, ಸುಸ್ತು ಊಟ ಮನೆ ಬಿಟ್ಟಿರ್ತಾರೆ. ಅದರಿಂದ ಅವ್ರಿಗೆ ಇದು ಆಸಕ್ತಿ ಬರೋದಿಲ್ಲ. ಆದರೆ ಹಸಿವಿದ್ದವ್ರಿಗೆ ಬರುತ್ತೆ ಅಷ್ಟೇ, ಹಸಿವಿಲ್ಲದವ್ರಿಗೆ ಬರೋದಿಲ್ಲ. ಈ ಉಸಿರಾಟ ಮಾತ್ರ ಎಲ್ಲರಿಗೂ ಕಾಮನ್ ಹೇಗೋ ಅದು ಹಾಗೆ. ಹೌದಾ? ಅಷ್ಟೇ ಬರೋ, ಆದರೆ ಅಷ್ಟಕ್ಕೆ ಹುಷಾರಾಗಿರ್ಬೇಕು ನಾವು. ಅಷ್ಟು ಹುಷಾರು. ನಮ್ಮ ರೈಲು ಕೂತಿರ್ತೀವಿ, ಲಾಂಗ್ ಜರ್ನಿ, ನೀಟಾಗಿ ಇಟ್ಕೊಂಡಿರ್ತೀವಿ. ಯಾಕೆ ಅಲ್ಲಿವರೆಗೆ ಹೋಗ್ಬೇಕದು. ನೀಟಿಲ್ದವ್ರು ಅಲ್ಲಿ ಇಟ್ಕೊಂಡು ಅಲ್ಲಿ ಹೋಗ್ಬಿಡ್ತಾರೆ. ಭಾರಿ ನೀಟ್ನೆಸ್ ನೋಡೋದು, ಪರ್ಪಸ್ ಸರ್ವ್ ಆಯ್ತು. ಆದರೆ 3-4 ದಿವಸ ಟ್ರೈನ್ ನಾನ್ ಸ್ಟಾಪ್ ಹೋಗ್ಬೇಕಾದ್ರೆ ಏನು ಮಾಡ್ತಾನೆ ಅವನು? ಅಲ್ಲಿವರೆಗೂ ನೀಟಾಗಿ ಇದು ಮಾಡಿ ಕೊಡೆ ಆಗಬಾರ್ದು. ಅದು ಬಿಡ್ತಾರೆ, ಹೊಟ್ಟುಬಿಟ್ಟು ಲಾಸ್ಟ್ ಇದರಲ್ಲಿ ಕಸ ಬಿಡೋದು ಹೋಗಲ್ಲ. ಮನೆ ಬಿಟ್ಟು ಹೋಗೋದು, ಕಸ ಬಂದು ನೀಟ್ ಮಾಡಿ ಹೋಗೋದಿಲ್ಲ. ಬಾಡಿಗೆ ಕೊಡೋರು ಬಾಡಿಗೆ ಕೊಡೋರು ಕ್ಲೀನ್ನೆಸ್ ಬೇಕು ಅಂತ ಕೇಳ್ತಾರೆ. ಮನೆ ಡಿಸ್ಪ್ಲೋಸ್ ಆಫ್ ಮಾಡಿದ ಮೇಲೆ ಅವರೇ ಎಷ್ಟು ಕೊಡೋದಿಲ್ಲ, ಇವರು ಕೇಳೋದಿಲ್ಲ. ಅಲ್ಲಲ್ಲಿ ಬಿಟ್ಟು ಹೋದ್ರೆ ಇದು ಮಾಡಿ ಕೊಡೋದಿಲ್ಲ, ಬಾಡಿಗೆ ಬೇರೆ. ಇದು ಬಾರಿ ಬಿಟ್ರೆ ಇಲ್ಲ ಬಾರಿ ಬಿಟ್ರೆ ಕೇಳಬೇಕಾಗಿಲ್ಲ. ಅದು ಕೇಳೋದೇ ಇಲ್ಲ ಅವರು, ಇಲ್ಲಿ ಬರೋದೇ ಇಲ್ಲ ಅವರು. ನೋಡ್ಬೇಕಾದ್ರೆ ನೋಡಿರ್ತಾರೆ ಅಷ್ಟೇ. ತೋರಿಸ್ಬೇಕಾದ್ರೆ ಕ್ಲಿಯರ್ ಆಗಿರ್ಬೇಕು, ತೋರಿಸ್ಬೇಕಾದ್ರೆ ಕ್ಲಿಯರ್ ಆಗಿರ್ಬೇಕು ಅಷ್ಟೇ. ಅದನ್ನ ಬಿಟ್ಟು ಹೋಗ್ಬೇಕಾಗಿಲ್ಲ. ಆಮೇಲೆ ನೋಡೋದೇ ರಿಜಿಸ್ಟ್ರೇಷನ್ ಆದಮೇಲೆ ಬಕ್ಕಿ ತಗೊಂಡೇ ಬರೋದು, ತಿಳಿತಿಲ್ಲ. ಆದ್ದರಿಂದ ಅವ್ರಿಗೆ ಬೇಕಿಲ್ಲ. ಹೇಗಿದ್ದ ಅವ್ರಿಗೆ ಇಟ್ಕೊಂಡು ಮನೆಗೆ ಅವ್ನು ತನ್ನ ತಕ್ಕಂತೆ ಮಾಡೋಕ್ಕಾಗ್ತಾರೆ. ಏನೇ ಮಾಡೋದು ಲೆಕ್ಕ ಇಲ್ಲ ಅವನಿಗೆ. ಅದು ಇಲ್ಲಿ ಇರಬೇಕಾದ್ರೆ ನೀಟ್ ಮಾಡ್ಕೊತಾರೆ, ಆಲ್ಟ್ರೇಟ್ ಮಾಡ್ಕೊತಾರೆ. ಇಲ್ಲದವ್ರಿಗೆ ಹೊಡೆದು ಹಾಕ್ತಾನೆ. ಇದು ನಮ್ಮದ್ರಲ್ಲಿ ಕೇರೆ ಮಾಡಲ್ಲ ಅವರು ಆ ರೀತಿ. ಕಾಮೇನ ಬೇಕೇ. ಆದ್ದರಿಂದ ನಮ್ಮ ಪರ್ಪಸ್ಗೋಸ್ಕರ ಮಾಡೋದ್ರಿಂದ ಅಷ್ಟಕ್ಕೆ ಬೇಡ ಅಂತ ಹೇಳೋದಿಲ್ಲ. ಆಮೇಲೆ ಅದು ಬೇಕಾಗಲ್ಲ. ಮೋಕ್ಷ ಮಾತ್ರ ಯಾವಾಗಲೂ ಬೇಕು, ಕೊಡೋ ದೇವ್ರು ಯಾವಾಗಲೂ ಬೇಕು. ಯದವೀಶಾವತ ಪ್ರಿಯಂ ಯತದೈತದುಪರಾಮಭಿ ಕಾಮೇನ ಮೇ ಕಾಮಾಗ. ಎಲ್ಲೆಲ್ಲಿ ನಮ್ಮ ಕೆಲಸ ಆಗಿದೆ ಅಂತ ಕಾಣುತ್ತೋ ಅದು ಯಾತಕ್ಕಾಗಿದೆ ಅಂದರೆ ಭಗವಂತನ ಇಚ್ಛೆ ಬಂದಿದ್ದರದಾಗಿದೆ, ನಮ್ಮ ಇಚ್ಛೆಯಿಂದ ಆಗಿದ್ದಲ್ಲ. ಭಗವಂತನ ಇಚ್ಛೆಗೆ ತಕ್ಕಂತೆ ಆಗಿರೋದು. ಬ್ರಹ್ಮ ಮತ್ಯನುಕೂಲಾಮೇ ಮತಿರ್ಮುಕ್ತೌ ಭವಿಷ್ಯತಿ. ಅದಕ್ಕೆ ಇಲ್ಲಿ ನಮಗೆ ಜ್ಞಾನಿಗಳೇ ಮನಸ್ಸು ದೇವ್ರ ಮನಸ್ಸು ಒಂದೇ ಆಗಿಬಿಡುತ್ತದೆ. ಒಮ್ಮೊಮ್ಮೆ ತಪ್ಪು. ಅಶ್ವತ್ಥ ಮಾತಾಡುತ್ತೋ ವಿರುದ್ಧ ಆಯ್ತಲ್ಲ, ಕೃಷ್ಣನ ವಿರುದ್ಧನೇ ಮಾತಾಡ್ತಾನೆ, ಡೈರೆಕ್ಟ್ ಕೃಷ್ಣನ ವಿರುದ್ಧ. ಆ ಥರ ಆಗ್ಬೋದು. ಮುಕ್ತಿ ಇಲ್ಲ, ಪ್ರಸಂಗ ಬರೋದಿಲ್ಲ. ಇಲ್ಲಿ ಯಾಕೆ ಪ್ರಾಕೃತ ದೇಹ ಪ್ರಾರಬ್ಧ ಕರ್ಮ ಎರಡು ಗಂಟು ಬಿಡೋದರಿಂದ ಸ್ವಲ್ಪ ಆಗತ್ತೆ. ಅದು ಅಲ್ಲಿ ಮಾತ್ರ ಏನು ಮಾಡಿದ್ರೂ ಆಗಲ್ಲ. ಅದಕ್ಕೆ ಬ್ರಹ್ಮಮತ್ಯನುಕೂಲಾಮೇ ಮತಿರ್ ಮುಕ್ತೌ ಭವಿಷ್ಯತಿ. 100% ನಮ್ಮ ಬುದ್ಧಿ ದೇವ್ರ ಸಂಕಲ್ಪಕ್ಕೆ ತಕ್ಕಂತಿರೋದು ಯಾವಾಗ? ಮುಕ್ತಿಗೆ ಹೋದ್ಮೇಲೆ. ಜ್ಞಾನ ಬಂದಮೇಲೆ ಆಲ್ಮೋಸ್ಟ್ ಹಾಗಾಗುತ್ತೆ. ಮೊದಲು ಹಾಗಾಗ್ತಿದ್ರು ಕೂಡ ನಮಗೆ ಅರ್ಥ ಆಗೋದಿಲ್ಲ, ಅಲ್ಲಿ ಅರ್ಥ ಆಗುತ್ತೆ. ಅದೇ ವ್ಯತ್ಯಾಸ. ಅತಃ ಪ್ರಾಯೋ ಅನುಕೂಲತ್ವಂ ಇದಾನೀಮಪಿ ಮೇ ಸ್ಥಿತಂ. ಆದ್ದರಿಂದ ನಮಗಿವತ್ತು ಪ್ರಾಯ ಅಂತ ಹೇಳಿದರೆ ಮೊದಲು 100%. ಈ ಪ್ರಾಯ ಅಂದ್ರೇನು? ಮೋಸ್ಟ್ಲಿ ಸಾಮಾನ್ಯವಾಗಿರುತ್ತೆ ಅಂತ ಅರ್ಥ. ಅತಃ ಪ್ರಾಯೋ ಅನುಕೂಲತ್ವಂ ಇದಾನೀಮಪಿ ಮೇ ಸ್ಥಿತಂ ಏನಾಕ್ರಮಂತೆ ಋಷಯೋ ಪ್ರಾಪ್ತ ಕಾಮ ಯತ್ರ ತತ್ ಸತ್ಯಸ್ಯ ಪರಮಂ ನಿಧಾನಂ ಏತಮಯಮಾನಂದಮಾತ್ಮಾನಂ ಉಪಸಂಕ್ರಾಮತಿ ಇತ್ಯಾದಿ ಶ್ರುತಿಭ್ಯಃ ಏನ ಆಕ್ರಮಂತೆ ಋಷಯಃ ಹಿ ಆಪ್ತಕಾಮಾಃ ಯತ್ರ ತತ್ ಸತ್ಯಸ್ಯ ಪರಮಂ ನಿಧಾನಂ. ಸತ್ಯಸ್ಯ ಪರಮ ಸತ್ಯಸ್ಯ ಸತ್ಯಃ ಸಮಾತ್ಮ ಸಮಃ ವಿಷ್ಣು ಪರಮಂ ನಿಧಾನಂ, ಪರಮಂ ಧಾಮ. ಎಲ್ಲಿ ಮನುಷ್ಯ ಸುಖವಾಗಿರುತ್ತೋ ನಾವು ಏನಂತ ಕರೀತಾರೆ? ಪರಮಂ ಧಾಮ ಅಂತ ಕರೀತಾರೆ.
ಏತ ಏತಂ ಆನಂದಮಯಮಾತ್ಮಾನಂ ಉಪಸಂಕ್ರಾಮತಿ ಎಷ್ಟು ಹೇಳ್ತಾರೆ. ಏತಂ ಆನಂದಮಯಮಾತ್ಮಂ ಉಪಸಂಕ್ರಾಮತಿ, ಪರಮಾತ್ಮ ಹತ್ರ ಹೋಗ್ತಾರೆ. ಹತ್ರ ಹೋಗೋದಂದ್ರೆ ಅದೇ ಆದ ಲೆಕ್ಕನ. ಮತ್ತು ಉಪಕ್ರಮಣ ಉಪಕ್ರಾಂತಿ ಅಂತ ಹೇಳಿದ್ರೆ ಗೋಯಿಂಗ್ ವೆರಿ ನಿಯರರ್ ಟು ಹಿಮ್ ಅಷ್ಟೇ ಹೊರತು ಏನಲ್ಲ ಅದು ಐಕ್ಯ ಅಲ್ವೇ ಅಲ್ಲ. ಆ ಉಪಶಬ್ದಕ್ಕೇನೆ ಐಕ್ಯ ಅರ್ಥ ಬರೋದಿಲ್ಲ. ಅದರಿಂದ ಐಕ್ಯತೆ ಹೇಗೆ ಮಾಡ್ತೀರಿ ನೀವು? ಒಂದೇ ಉತ್ತರ, ಇದೆಲ್ಲ ವ್ಯಾವಹಾರಿಕ ಅತತ್ವವೇದಕ. ಪ್ರತ್ಯಕ್ಷ ಬಂದರೆ ಬೇರೆ ಬಂದರೆ ವ್ಯಾವಹಾರಿಕ, ವೇದ ಹೇಳಿದರೆ ಅತತ್ವವೇದಕ. ಇಷ್ಟೇ. ಈ ರೀತಿ ಮಾಡಿದರೆ ಎಷ್ಟು ಬೈದಾಗಾಯ್ತು. ಸ್ವಾಮಿ ನೀವು ತರಕಾರಿ ಸ್ವಾಮಿ ನಿಮಗೆ ಬುದ್ಧಿ ಇಲ್ಲ ಅಂತ. ಸ್ವಾಮಿ ಬುದ್ಧಿ ನಿಮಗೆ ಬುದ್ಧಿ ಇಲ್ಲ, ಅದು ಬೇರೆ ಬುದ್ಧಿ ನಿಮಗೆ ಬುದ್ಧಿ ಇಲ್ಲ ಅಂತ ಕೆಲಸಲ್ಲ. ಬುದ್ಧಿ ಎಂಬುದು ಸಂಬೋಧನೆ, ಬುದ್ಧಿ ಇಲ್ಲ ಎಂಬುದು ವಸ್ತುಸ್ಥಿತಿ. ಹಾಗಾಗಬಾರದು. ಧಾತು ಸ್ವರೂಪೈಕ್ಯಾಭಿಪ್ರಾಯೇ ಕರ್ಮಾಣಿ ವಿಜ್ಞಾನಮಯ ಚಾಯ್ತಿನ ಯುಜ್ಯತೆ. ಸ್ವರೂಪೈಕ್ಯ ಆಗಿದ್ದರೆ ಕರ್ಮಾಣಿ ವಿಜ್ಞಾನಮಯ ಇವೆಲ್ಲ ಆಗಲೇ ಸಾಧ್ಯ ಆಯಿತಾ? ಅದು ಪದಗಳು ಉಪಯೋಗಿಸ್ತಾನೆ ಇರಲಿಲ್ಲ. ನಹಿ ತತ್ಪಕ್ಷೇಪಿ ಕರ್ಮಣಾಂ ಬ್ರಹ್ಮೈಕ್ಯಂ ಮುಕ್ತವು ಅಸ್ತಿ. ಇಲ್ಲಿ ನಮ್ಮ ಪ್ರಕಾರ ಅಭಿಮಾನಿ ದೇವತೆ ಒಪ್ಪೋದಿಲ್ಲ ಅವರು. ಕರ್ಮಗಳು ದೇವರತ್ರ ಉಂಟಾಗುತ್ತೆ. ಸಮಸ್ಯೆ, ದೊಡ್ಡ ಸಮಸ್ಯೆ ಇದೆ. ಹೇಗೆ ಬರೀ ವಿಜ್ಞಾನಮಯನಾದ ಜೀವ ಐಕ್ಯ ಹೊಂತಾನೆ ಅಂತ ಹೇಳಿದರೆ ಏನೋ ಮಾಡ್ಬೋದಾಗಿತ್ತು. ಕರ್ಮಗಳು ಐಕ್ಯ ಹೊಂದುತ್ತಂತ ಬೇರೆ ಇದೆ. ಅವ್ರ ಪ್ರಕಾರ ಕರ್ಮ ಅಂಬದು ಏನದು? ಜಡ. ಜಡ ಅಂದ್ರೆ ಏನರ್ಥ? ಸುಳ್ಳು. ಜಡ ಸುಳ್ಳು. ಸುಳ್ಳು ಐಕ್ಯ ಹೊಂದುತ್ತೆ ಹೇಳಿದ್ರೆ ಜಡ. ಅವರು ಜೀವ ಬ್ರಹ್ಮೈಕ್ಯ ಹೋಗ್ತಾರೆ, ಜಡ ಬ್ರಹ್ಮೈಕ್ಯ ಒಪ್ಪೋದಿಲ್ಲ. ಇದು ಕರ್ಮಾಣಿ ಪದ ಇದೆ ನಿಮಗೆ, ಭಾರಿ ಡೇಂಜರ್ ಅದು. ನಮಗೆ ಉಪಯೋಗ ಅದು. ಅದೇನು ನಮಗೆ ಎಲ್ಲಿ ಯಾವ ಕೊಟ್ಟರೆ ಸಮಸ್ಯೆ ನಮಗಿಲ್ಲ. ಎಂತೆಂಥ ಅವರು ಮತದ ಗ್ರಂಥ ಇಟ್ಟರು ಪಾಠ ಹೇಗಿರ್ತದೆ ಅಂದರೆ ದ್ವೈತ ಪರವಾಗಿ ಇರ್ತದೆ. ಬೇರೆ ಯಾವ ಮತ ಪಾಠ ಮಾಡಿದ್ರು ಕೂಡ ಅರ್ಥ ಬರೋದೇ ಹೇಗೆ. ಯಾಕೆ ಅರ್ಥ ಹೇಳೋಕ್ಕೆ ಬರೋದಿಲ್ಲ ನಾವು. ಅರ್ಥ ಆಯ್ತಾ? ಅರ್ಥ ಹೇಳಿದ್ರೆ ಪಾಠ ಹೇಳೋದಕ್ಕೆ ಕೊಡಬಾರ್ದಾಗ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಅವರಿಗೆ ಕೆಲವು ಮಾತ್ರ ಅನುಕೂಲ, ನಮಗೆ ಎಲ್ಲವೂ ಅನುಕೂಲ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಒಳ್ಳೆ ಬೀದ. ಎಲ್ಲೇ ಹೋದರೂ ನಡೀತಕ್ಕಂಥ ವಿಚಾರ ಇದು. ಇಲ್ಲೇ ಮಿಥ್ಯ ಅದು. ಬುಭುಕ್ಷೋ ಕರ್ಮ ಸನ್ಯಾಸ ವಿಧಾನ. ದೇವರು ಬಿಟ್ಟರೆ ಎಲ್ಲ ಮಿಥ್ಯ. ಜೀವ ಬ್ರಹ್ಮ. ಸೊ ಜಡ ಎಲ್ಲ ಮಿಥ್ಯ. ಜಡತ್ವ ಸೇತು ಕೊಟ್ಟಿಲ್ಲ. ಏನಂತ ಹೇಳಿದ್ರು? ಯದೃಶ್ಯಂ ತನ್ ಮಿಥ್ಯ. ಯಾವ ಜಡನೋ ಅದು ಮಿಥ್ಯ. ಆಮೇಲೆ ಯಾವುದು ಅದು ನಿತ್ಯ. ಅದು ಸುಳ್ಳು, ನಿತ್ಯ ಅಲ್ಲ, ಸುಳ್ಳು. ಗೊತ್ತಾಯ್ತು? ಜಡವೆಲ್ಲ ಸುಳ್ಳು ಅಂತ ಹೇಳಿದ ಮೇಲೆ ಜಡತ್ವಾತ್ ಮಿಥ್ಯತ್ವ ಹೇಳಿದ ಮೇಲೆ ಕರ್ಮ ಜಡನ ಚೇತನನ. ಸೊ ಏನಾಯ್ತು? ಅದು ಮಿಥ್ಯ. ಸೊ ಅದು ಐಕ್ಯ ಹೊಂದದ ಅಂತ ಹೇಗೆ ಹೇಳ್ತೀರಿ? ಆಗಿದ್ರೆ ಒಪ್ಪಬಾರದು. ಅವಾಗೇನು ಮಾಡ್ಬೇಕು? ಕರ್ಮಾಣಿ ಕಟ್ ಮಾಡ್ಬೇಕು. ಆ ಕಡೆ ಈ ಕಡೆ ಇಟ್ಕೋಬೇಕು. ನೀವು ಕಟ್ ಮಾಡ್ತಿದ್ದೀರಿ ಇದನ್ನ. ಹಾಗಿದ್ರೆ ಹೇಳಿಲ್ಲ ದಶರಾ ಮಶರ, ದಶರಾ ಮಶರ, ದಶರಾಮಶರ ಇರೋದು. ಕಟ್ ಮಾಡಿ ದಸರಾ ಮಶರ ಆಗ್ಬೇಕು. ಆ ಕಡೆ ಇಲ್ಲೇ ಕಡೆ ಅದು ಅಪಾರ್ಥ ಆಗ್ತದೆ. ಹಾಗೆ ಮಾಡಕ್ಕೆ ಬರೋದಿಲ್ಲ. ಕೆಲವು ಪದಗಳನ್ನ ಕಟ್ ಮಾಡಿದರೆ ಅದಕ್ಕೆ ಅಲ್ಲೇ ಅಪರಾಧ ಪದಗಳು. ಕಟ್ ಯಾವಾಗ ಮಾಡ್ಬೋದು? ವಿಶೇಷಾರ್ಥ ಕೊಡ್ಲಿಕ್ಕೋಸ್ಕರವಾಗಿ ಮುಖ್ಯಾರ್ಥ ಬಾಧ ಬರದಂತೆ ಮಾಡಬೇಕದು. ವಿಶೇಷಾರ್ಥ ಅಂದರೆ ಬೇರೆ, ಲಾಕ್ಷಣಿಕ ಅರ್ಥ ಆಗಲ್ಲ. ಆ ಅರ್ಥ ಬಿಟ್ಟು ಬೇರೆ ಅರ್ಥ ತಗೋತಾರೆ. ವಿಶೇಷಾರ್ಥ ಆ ಅರ್ಥನೂ ಇಟ್ಕೊಂಡು ಬೇರೆ ಅರ್ಥ ಹೇಳೋದು. ಶಾಸ್ತ್ರ ವಿಶೇಷಾರ್ಥ ಹೇಳಬೇಕಾದ್ರೆ ಬೇಕಾದ್ರೆ ವ್ಯಾಪಾರ ಮೀನಿಂಗ್ ಬಿಡಾಗಿಲ್ಲ. ಬ್ರಹ್ಮಮತ್ಯನುಕೂಲ ಮೇ ಮುಕ್ತ. ಮುಂದೆ ಸ್ವರೂಪೈಕ್ಯಾಭಿಪ್ರಾಯೇ ಕರ್ಮಾಣಿ ವಿಜ್ಞಾನಮಯ ತರ್ಹಿ ನಹಿ ಪ್ರತ್ಯಕ್ಷೆ ತತ್ಪಕ್ಷೇಪಿ ಕರ್ಮಣಾಂ ಬ್ರಹ್ಮೈಕ್ಯಂ ಮುಕ್ತೌ ಅಸ್ತಿ. ಅವ್ರ ಪ್ರಕಾರ ಕೂಡ ಕರ್ಮಗಳಿಗೆ ಬ್ರಹ್ಮ ಮುಕ್ತಿಯಲ್ಲಿ ಬ್ರಹ್ಮೈಕ್ಯ ಇಲ್ಲ. ನಿವೃತ್ತ್ಯಭಿಪ್ರಾಯೇ ಪಂಚದಶ ಕಲಾರಾಮಪಿ ಸಮತ್ವಾತ್ ಗತಾಃ ಕಲಾಃ ಪಂಚದಶ ಪ್ರತಿಷ್ಠಾಃ ದೇವಾಶ್ಚ ಸರ್ವೇ ಪ್ರತಿದೇವತಾಸು. ನಿವೃತ್ತ್ಯಭಿಪ್ರಾಯೇ ಪಂಚದಶ ಕಲಾನಾಮಪಿ ಸತ್ವಾತ್ ಸಮತ್ವಾತ್. ನಿವೃತ್ತಿ ಹೋಗೋದಾದರೆ ಪಂಚದಶ ಕಲಾಗಳು ಹೋಗ್ತವೆ ಅಂತ ಹೇಳಿದರೆ ಪಂಚದಶ ದೇವಾಶ್ಚ ಸರ್ವೇ ಪ್ರತಿದೇವತಾಸು ಇತ್ಯನ್ಯಾಸಾಂ ಕಲಾನಾಂ ಗಮನ ಮುಕ್ತ ಕರ್ಮಣಾಂ ವಿಜ್ಞಾನಾತ್ಮನಶ್ಚ ಏಕೀಭಾವಕತರಂ ವ್ಯರ್ಥಂ ಸ್ಯಾತ್ ವಿಶೇಷಾಭಾವ. ಎಲ್ಲ ಹೋಗುತ್ತೆ ಅಂತ ಹೇಳೋದಾಗಿದ್ದರೆ ಏನು ಹೇಳಬಾರ್ದು? ಏನು ಹೇಳ್ಬೋದಾಗ? ಎಲ್ಲ ಹೋದರೆ ಇದು ಹೋಗುತ್ತೆ ಅದು ಹೋಗುತ್ತೆ ಅಂತ ಹೇಳಬಾರ್ದು. ಎಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು? ಎಲ್ಲರೂ ಪಾಸ್ ಹೋದ್ರೆ ನಾನು ಅಂತ ಕೇಳ್ತಾರೆ. ಎಲ್ಲರೂ ಪಾಸ್ ಅಂತ ಹೇಳಿದ್ರೆ ಏನು ಹೇಳಬಾರ್ದು? ನಾನು ಅಂತ ಕೇಳೋಕ್ಕೆ ಹೋಗಬಾರ್ದು. ಅದು ಎಲ್ಲರೂ ಕೂಡ ಬ್ರಹ್ಮನ ಜೊತೆಗೆ ಯಾರು ಬೇರೆ ಉಳಿಯೋದಿಲ್ಲ, ಇದು ಸುಳ್ಳಾಗಿರ್ತಾರೆ ಎರಡೇ. ಅಂದಮೇಲೆ ಸ್ಪೆಸಿಫಿಕ್ ಆಗಿ ಯಾಕೆ ಹೇಳಿದವರು ಕರ್ಮಾಣಿ ವಿಜ್ಞಾನಮಯ ಯಾಕೆ ಹೇಳ್ಬೇಕು? ಅದನ್ನು ಹೇಳೋಕ್ಕೆ ಕಾರಣ ಇಲ್ಲ. ಅದು ಮೊದಲನೇದಾಗಿ ಯೂಸ್ಲೆಸ್, ಅದು ಅವರಿಗೆ ಅಗೇನೆಸ್ಟ್. ಎರಡನೇದಾಗಿ ಅದು ಅನಗತ್ಯವಾದ ಮಾತು, ಬೇಕಿಲ್ಲ.
ನಿವೃತ್ತ್ಯಭಿಪ್ರಾಯೇ ಪಂಚದಶ ಕಲಾನಾಮಪಿ ಸಮತ್ವಾತ್. ಎಲ್ಲ ಕಲೆಗಳು ಸಮವಾಗಿರ್ಬೇಕಾದ್ರೆ ಕರ್ಮ ಒಂದು ಕಲಿಯಾಗಿರ್ಬೇಕಾದ್ರೆ ಜ್ಞಾನನೂ ಕಲಿಯಾಗಿರ್ಬೇಕಾದ್ರೆ ಪ್ರತ್ಯೇಕ ಯಾಕೆ ಇಡ್ತೀರಿ? ಗತಾಃ ಕಲಾ ಪಂಚದಶ ಪ್ರತಿಷ್ಠಾ ದೇವಾಶ್ಚ ಸರ್ವೇ ಪ್ರತಿದೇವತಾಸು ಇತ್ಯನ್ಯಾಸಾಂ ಕಲಾನಾಂ ಗಮನಮುಕ್ತ್ವಾ ಕರ್ಮಣಾಂ ಜ್ಞಾನಾತ್ಮನಶ್ಚೇಕೀಭಾವಕಥನಂ ವ್ಯರ್ಥಂ ಸ್ಯಾತ್ ವಿಶೇಷಾಭಾವ. ವಿಶೇಷ ಇಲ್ಲದರಿಂದ ನ ಚ ಜ್ಞಾನನಿವೃತ್ತಸ್ಯ ರಜತಸ್ಯ ಶುಕ್ತ್ಯ ಏಕೀಭಾವ ವ್ಯವಹಾರೋ ಅಸ್ತಿ. ಜ್ಞಾನನಿವೃತ್ತಸ್ಯ ರಜತಸ್ಯ ಯುಕ್ತ್ಯ ಏಕೀಭಾವ ವ್ಯವಹಾರೋ ಅಸ್ತಿ. ಎಷ್ಟು ಬ್ಯೂಟಿಫುಲ್ ಪಾಯಿಂಟ್. ಸರಿಯಾಗಿ ನೋಡಿದ, ಶುಕ್ತಿಯನ್ನು ನೋಡ್ದ, ರಜತ ಅಂತ ತಿಳ್ಕೊಂಡಿದ್ದ, ಶುಕ್ತಿಯನ್ನು ನೋಡ್ದ, ಏನಂತ ಗೊತ್ತಾ? ಶುಕ್ತಿ ಏನೀಗ? ಅದು ಶುಕ್ತಿ ಇದೆಯೋ ಇಲ್ವೋ? ಈಗ ಇದೆ. ರಜತ ಇದೆಯೋ ಇಲ್ವೋ? ಇಲ್ಲ. ಹಾಗಿದ್ರೆ ಇಷ್ಟು ಒಪ್ಕೊಂಡಿಯಲ್ಲ. ಈಗ ರಜತ ಜ್ಞಾನ ಶುಕ್ತಿ ಜ್ಞಾನದಿಂದ ಏನಾಯ್ತದು? ನಿವೃತ್ತವಾಯಿತು, ಬಾಧಿತವಾಯಿತು. ಹೊತ್ತಾನೆ ಈ ಬಾಧಿತವಾಯಿತು ಅಂತ ಹೇಳಿದ ಮೇಲೆ ಐಕ್ಯ ಹೊಂತು ಅಂತ ಹೇಳ್ತೀರಾ? ಐಕ್ಯ ಹೊಂದ್ಬೇಕಾದ್ರೆ ಏನಾಗಿರ್ಬೇಕದು? ಮೊದಲು ಸತ್ಯವಾಗಿದ್ದು ಆಮೇಲೆ ಐಕ್ಯ ಹೊಂದಬೇಕು. ಬಾಧಿತ ಆದ್ಮೇಲೆ ಏನಂತ ಆಯ್ತದು? ಇಲ್ಲ ಅಂತ. ಇಲ್ಲದು ಐಕ್ಯ ಅಂತ ಹೇಳ್ತಾರ? ಕರ್ಮಾದಿಗಳು ಬಾಧಿತ ಆದ್ಮೇಲೆ ಐಕ್ಯ ಅಂತ ಹೇಗೆ ಹೇಳ್ತೀರಿ? ಆಗಿದ್ರೆ ಇವೆಲ್ಲ ಆಚಾರ ನೋಡಿ, ಎಲ್ಲೂ ಕೂಡ ವರ್ಡಿಂಗ್ಸ್ ಇದೆ. ಇದನ್ನೇ ಹೇಳಕ್ ಹೊರಟ್ರೆ ಅದು ಸೇರಿಸ್ಬಿಟ್ಟು ಸೇರಿಸ್ಬಿಡ್ತಾರೆ. ಅದು ಸೇರಿಸಿ ಈ ಸೇರಿಸಿ ಹಾಕಿಬಿಟ್ಟು ಹಾಳು ಮಾಡಿಬಿಡ್ತಾರೆ. ಕಾನ್ಸೆಪ್ಟ್ ಎಷ್ಟು ಗಟ್ಟಿಯಾಗಿದೆ ಅಂದರೆ ತಲೆ ಕೆಳಗಡೆ ಚೇಂಜ್ ಮಾಡಕ್ಕೆ ಬರೋದು. ಅರ್ಥ ಆಯ್ತಾ? ಕಂಬನ ಫಸ್ಟ್ ಕ್ಲಾಸ್ ಅಲಂಕಾರ ಮಾಡಿದ್ದಾರೆ, ಏನು ನೋಡೋ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸಿದ್ರದ್ದು ಬೇರೆ ಆಗಿ ದಪ್ಪದ್ದು ಬಿದ್ದು ಹೋಗ್ಬಿಡುತ್ತೆ. ಆ ಥರ ಆಗಿದೆ. ಅಷ್ಟೆಲ್ಲ ಕಾರ್ಮಿಕ ಮಾಡಿರೋದೆಲ್ಲ ಏರೋದು ವೇಸ್ಟ್. ಏನು ಮಾಡಿರೋ ಡೈರೆಕ್ಟ್ ಗಟ್ಟಿಬಿಟ್ಟಾಗಿದೆ, ಬಿಲ್ಡಿಂಗ್ ಬಿಡಿತು. ಆಚಾರ ಒಂದೊಂದು ಮಾತುಗಳು ಹೇಗಿರ್ತವೆ ಅಂತ ಕೇಳಿದರೆ ಬ್ಲಾಸ್ಟ್ ಮಾಡಿಬಿಡ್ತವೆ ಉಳಿದಿದ್ದಲ್ಲಿ, ಯಾರು ಮುಟ್ಲಕ್ಕೆ ಬರೋದು ಅಲ್ಲ. ನೀರೇ ಹೇಳಿ. ಈಗ ಜ್ಞಾನ ನಿವೃತ್ತವಾದ ರಜತಕ್ಕೆ ಗೊತ್ತಾಯ್ತಾ? ಶುಕ್ತಿ ಮಾತ್ರ ಉಳ್ಕೊಂಡ ಮೇಲೆ ಶುಕ್ತಿ ರಜತ ಒಂದಾಗ್ಬಿಡ್ತು ಅಂತ ಹೇಳ್ತಾರೆ. ಒಂದಾಗೋದಾಗಿದ್ದರೆ ಏನಾಗ್ತಿದ್ದಿಲ್ಲ? ಅದು ಬಾಧಿತನೇ ಆಗ್ತಿದ್ದಿಲ್ಲ. ಎರಡು ಒಂದೊಂದು ಬಾಧಿತ ಆಗಬೇಕು. ಬಾಧಿತ ಇಲ್ಲ ಅಂತ ಅರ್ಥ. ಇಲ್ಲ, ಇದು ಎರಡು ಒಂದೇ ಆಗುತ್ತೆ. ಎಲ್ಲ ಒಂದೇ ಆಗಿದ್ರೆ ಬೆಳಕು ಮತ್ತು ಬೆಳಕಿನ ಅಭಾವ, ಕತ್ಲು ಎರಡು ಒಂದೇ ಆಗಬೇಕು. ಬೆಳಕಾಗಿ ಕರಿಬೇಕು, ಕತ್ಲಾಕಂತ ಹೇಳ್ಬೇಕು ಕರಿಬೇಕಾಗಿದ್ರೆ. ಪರೇವ್ಯೇತಿ ವಿತ್ಯ ಅಧಿಕರಣತ್ವ ಕಥನಂಚ ಭೇದ ಜ್ಞಾಪಕಂ. ಮತ್ತೆ ಇನ್ನೂ ಸ್ವಾರಸ್ಯ ಇದೆ. ಎಷ್ಟು ಹೇಳ್ತಾರೆ ಆಚಾರ್ಯ. ಪರೇ ಅವ್ಯಯೇ ಏಕೀಭವಂತಿ. ಪರೇ ಅವ್ಯಯೇ ಏಕೀಭವಂತಿ. ಶ್ರೇಷ್ಠನಾದಂಥ ಅವ್ಯಯ ಪುರುಷನಲ್ಲಿ ಒಂದಾಗ್ತಾರೆ. ಅವ್ಯಯ ಪುರುಷನೇ ಆಗ್ತಾರೆ ಅಂತ ಹೇಳಲಿಲ್ಲ, ಅವ್ಯಯ ಪುರುಷನಲ್ಲಿ ಒಂದಾಗ್ತಾರೆ ಅಂದ್ರೆ ಏನರ್ಥ? ಅಧಿಕರಣ. ಗೊತ್ತಾಯ್ತಾ? 4 ಪುಸ್ತಕದ ಒಂದೇ ಇದ್ರ ಮೇಲೆ ಇಡು. ಗೊತ್ತಾಯ್ತು? ಒಂದೇ ಟೆಕ್ಸ್ಟ್ 4 ಪುಸ್ತಕ ಇಟ್ಟ. 4 ಪುಸ್ತಕ ಇಟ್ಟಾಗ ಪುಸ್ತಕ ಡೆಸ್ಕ್ ಆಗಲಿಲ್ಲ. ಗೊತ್ತಾಯ್ತಾ? ಪುಸ್ತಕ ಪೆನ್ನು ಡೆಸ್ಕ್ ಎರಡು ಒಂದೇ ಆಗಲಿಲ್ಲ. ಅಧಿಕರಣ. ಅದು ಅಧಿಕರಣ ಯಾವಾಗಲೂ ಏನು ಹೇಳ್ತಾ ಇದೆ? ಭೇದ ಹೇಳುತ್ತೆ ಹೊರತು ಏನು ಹೇಳೋದಿಲ್ಲ. ಸಾಮಾನಾಧಿಕರಣ್ಯ ಇದ್ದಾಗ ಸ್ವಲ್ಪ ಯೋಚನೆ ಮಾಡ್ಬೋದು. ಸಾಮಾನಾಧಿಕರಣ್ಯನೇ ಇಲ್ಲ. ಆದ್ದರಿಂದ ಸರಿಯಲ್ಲ. ಅಂದರೆ ಹೇಗೆ ನೋಡಬೇಕು? ಪ್ರತಿ ಪದನ ನೋಡೋದನ್ನು ಆಚಾರ ಹೇಳ್ತಾರೆ. ಅನ್ಯಥಾ ಪರಯೇವ ಭವಂತಿ. ಇಲ್ಲದ್ರೆ ಪರಯೇವ ಭವಂತಿ. ಪರೇ ಅಲ್ಲಿಲ್ಲ, ಪರ ಅಂದರು. ಪರೇ ಅಂದರೆ ಪರಮಾತ್ಮನಲ್ಲಿ, ಪರ ಅಂದರೆ ಪರನೇ ಆಗ್ತಾನೆ ಅಂತ ಹೇಳಿ. ಪರನೇ ಆಗ್ತಾನೆ ಅಂತ ಹೇಳಿದಾನೆ. ಪರಮಾತ್ಮನಲ್ಲಿ ಐಕ್ಯ ಹೊಂದ್ತಾರೆ ಅಂದರೆ ಪರಮಾತ್ಮ ಒಂದು ಸ್ಥಳ, ಅಲ್ಲಿ ಇವರೆಲ್ಲ ಒಂದಾಗ್ತಾರೆ. ಅದು ಒಂದು ಜಾಗ, ಅದು ಯೂನಿಟ್, ಅದು ಅಧಿಕರಣ. ಅಲ್ಲಿ ಒಂದಾಗ್ತಾರೆ ಅಂತ ಹೇಳಿಲ್ಲ. ಹರಿದ್ವಾರದಲ್ಲಿ ಒಂದಾಗ್ಬಿಡೋಣ ಅಷ್ಟೇ. ಜಾಯಿನ್ ಟುಗೆದರ್ ಅಂತ ಇರ್ತಾರೆ ಹೊರತು ಬಿಕಮ್ ಐಡೆಂಟಿಕಲ್ ಅಂತ ಅರ್ಥ ಅಲ್ಲ. ಪರೇ ಅವ್ಯಯೇ ವ್ಯಧಿಕ ಇತಿ ಅಧಿಕರಣತ್ವ ಕಥನಂಚ ಭೇದ ಜ್ಞಾಪಕಂ. ಅನ್ಯಥಾ ಪರ ಏವ ಸಂತಿ ಭವಂತಿ ಇತಿ ನಿರ್ದೇಶ ಸ್ಯಾತ್. ಪರನೇ ಆಗ್ತಾನೆ ಅಂತ ಹೇಳಬೇಕಾಗಿತ್ತು, ಹೇಳಿಲ್ಲ. ಹಾಗಿದ್ರೆ ಇಲ್ಲೂ ನೀವೆಲ್ಲರೂ ಐಕ್ಯ ಅಂತ ಹೇಳಿದ್ರೆ ಏನು ತಲೆಕೆಡಿಸ್ಕೋಬೇಡಿ. ಜೀವಸ್ಯ ಪರಮೈಕ್ಯಂತೂ ಬುದ್ಧಿ ಸಾರೂಪ್ಯಮೇವ ಚ. ಬುದ್ಧಿ ಐಕ್ಯ. ಗುರು ಶಿಷ್ಯರಿಗೆ ಭಾರಿ ಗಲಾಟೆ ನಡೆದಿತ್ತು. ಉತ್ತರ ಸರಿಯಾಗಿ ಸಿಕ್ತು, ಒಂದಾಗ್ಬಿಟ್ರು ಅಷ್ಟು. ಒಂದಾಯ್ತು ಅಂದ್ರೆ ಏನು? ಭಿನ್ನಾಭಿಪ್ರಾಯ ಹೊರಟೋಯ್ತು. ಅಣ್ಣ ತಮ್ಮ ಒಂದಾಗ್ಬಿಟ್ರು. ಅಣ್ಣ ತಮ್ಮ ಒಂದಾದ್ರಲ್ಲಿ ಅಣ್ಣ ಇಲ್ಲ ಅಂತ ಆಗ್ತದೆ, ತಮ್ಮನೂ ಇಲ್ಲ ಅಂತ ಆಗ್ತದೆ. ಆದ್ರೆ ಅಣ್ಣ ತಮ್ಮ ಒಂದಾಗ್ಬಿಟ್ಟು ಇಬ್ಬರು ಇದ್ದಾರೆ ಈಗ. ಅದು ಏನು ಮತ್ತೆ ಒಂದೇ ಹಾಗೆ ಇಬ್ಬರು ಜೊತೆಗೆ ಇವರಿಬ್ಬರು ಒಂದಾದ್ರು. ಇವರಿಬ್ಬರು ಒಂದಾಗೋದು ಯಾರು ಬಂತು? ಇಬ್ಬರು ಹೇಗಾಗ್ತಾರೆ ಒಂದಾಗಿದ್ರೆ? ಭಿನ್ನಾಭಿಪ್ರಾಯ ಇತ್ತು, ಹೋಯ್ತು. ವಿ ಆರ್ ಆಲ್ ಒನ್. ಗೊತ್ತಾ? ವಿ ಆರ್ ಡಿವೈಡೆಡ್ ಅಂತ. ವಿ ಆರ್ ಆಲ್ ಡಿವೈಡೆಡ್ ಅಂದರೆ ಭಿನ್ನಾಭಿಪ್ರಾಯ ಇದೆ. ಇಬ್ಬರಲ್ಲೇ ಡಿವೈಡೆಡ್ ಇದೆ. ಕೋಟಿ ಜನ ಡಿವೈಡೆಡ್ ಇಲ್ಲ. ದೇ ಆರ್ ಆಲ್ ಒನ್. ಮುಕ್ತಿಯಲ್ಲಿ ಅನಂತ ಮುಕ್ತರಾಗ್ಬಿಟ್ಟಿದ್ದಾರೆ ಈಗಾಗಲೇ. ಒಬ್ಬರಲ್ಲೂ ಕೂಡ ಏನಾಗಿಲ್ಲ, ಭಿನ್ನಾಭಿಪ್ರಾಯ ಹೆಸರು ಕೂಡ ಇಲ್ಲ. ಇದು ಭಾರಿ ಆಶ್ಚರ್ಯ. ಇಲ್ಲಿ ಸಂಸಾರದಲ್ಲಿ ಒಂದೊಂದು ಸತಿ ಏನೋ ಆಗಿಬಿಡುತ್ತೆ ಒಂದೊಂದು ಸಲ. ಅಲ್ಲಿ ಆಗೋ ಚಾನ್ಸು ಇಲ್ಲ.
ಜೀವಸ್ಯ ಪರಮೈಕ್ಯಂತೂ ಬುದ್ಧಿ ಸಾರೂಪ್ಯಮೇವತ್ತು ಏವ ಅಂತ ಹೇಳಿದ್ರೆ ಬೇರೆ ಅರ್ಥ ಮಾಡಕ್ಕೆ ಬರೋದಿಲ್ಲ. ಏಕಸ್ಥಾನ ನಿವಾಸೋವ ವ್ಯಕ್ತಿಸ್ಥಾನಮಪೇಕ್ಷತೆ. ವ್ಯಕ್ತಿಯ ಸ್ಥಾನ ಒಂದಿತ್ತು, ಇವರು ಅಲ್ಲೇ ಹೋದ್ರು, ವ್ಯಕ್ತಿ ಸ್ಥಾನದ ಐಕ್ಯ. ಏಕಸ್ಥಾನ ನಿವಾಸ, ಒಂದೇ ಸ್ಥಳದಲ್ಲಿ ವಾಸವಾಗಿರುವಿಕೆ, ಒಂದಾಗಿರುವಿಕೆ ಅಂತ ಅರ್ಥ. ನ ಸ್ವರೂಪೈಕ್ಯತ ಯಸ್ಯ ತಸ್ಯ ಮುಕ್ತಸ್ಯ. ಇಬ್ರು ಸೇಮ್ ಹೋಟ್ಲ್ ಹೇಳ್ಕೊತಾರೆ, ಮನೆಗೇನೆ ಅರ್ಥ ಆಗಲ್ಲ, ಹೋಟ್ಲ್ ಅರ್ಥ ಆಗ್ತದೆ, ಹೋಟ್ಲಿಗೆ ಹೋಗೋದು ಜಾಸ್ತಿ ಆದ್ದರಿಂದ ಸೇಮ್ ಹೋಟ್ಲ್, ನಮ್ಮದು ಸೇಮ್ ಹೋಟ್ಲ್, ಇಬ್ರದ್ದು ರಿಸೈಡಿಂಗ್ ಸೇಮ್ ಹೋಟೆಲ್ ಗೊತ್ತಾಗ್ತದೆ. ಸೇಮ್ ರೂಮ್ ಕೂಡ ಅಲ್ಲ ಅದು, ಮತ್ತು ಸೇಮ್ ಪರ್ಸನ್ ಅಂತೂ ಸಾಧ್ಯನೇ ಇಲ್ಲ. ಈಗೆಲ್ಲ ಯೋಚನೆ ಮಾಡಿದಾಗ ಸಿಮಿಲಾರಿಟಿಗೂ ಕೂಡ ಕೆಲವು ಸತ್ಯ ಏನಂತ ಐಕ್ಯ ಅಂತ ಕರೀತಾರೆ. ಅದು ಹೇಳೋದಕ್ಕೆ ಕಾರಣ ಏನಂದರೆ ತುಂಬ ಹತ್ತಿರ ಇದ್ದರಿಂದ ಒತ್ತು ಹೇಳಬೇಕಾಗಿದೆ, ಅದಕ್ಕೆ ಹಾಗೆ ಹೇಳ್ತಾರೆ ಅಷ್ಟೆ. ಅಡ್ಡ ತಮ್ಮ ಒಂದಾದರೂ ಅಂತ ಹೇಳಿದಾಗಲೂ ಕೂಡ ಜಗಳ ಹೋಯ್ತು ಅಂತ ಅರ್ಥ, ಬೇರೆ ಕಡೆ ಎಷ್ಟೋ ವ್ಯತ್ಯಾಸ ಇದ್ದೇ ಇದೆ, ಅದೆಲ್ಲ ಏನೋ ಹೋಗಿಲ್ಲ. ಆ ಆಸ್ಪೆಕ್ಟಲ್ಲಿ ಏನಾಯ್ತು ಅವರೀಗ ಒಂದಾದ್ರು. ಸ್ವರೂಪೈಕತಾ ತಸ್ಯ ಮುಕ್ತಸ್ಯಾಪಿ ವಿರೂಪತಃ. ವಿರೂಪತಃ ಅಂದರೆ ಮುಕ್ತರಿಗೂ ಸಾರೂಪ್ಯ, ಮುಕ್ತಿಯಲ್ಲಿ ಕೊನೆ ಪಕ್ಷ ಸಾರೂಪ್ಯ ಇದೆ, ಬೇರೆ ಮುಕ್ತಿಯಲ್ಲಿ ಸಾರೂಪ್ಯ ಇಲ್ಲ. ಸಾರೂಪ್ಯಕ್ಕೆ ಆಪೋಸಿಟ್ ಏನು? ವೈರೂಪ್ಯ. ವಿರೂಪಸ್ಯ ಭಾವ ವೈರೂಪ್ಯ. ವೈರೂಪ್ಯ ಇದೆ, ಸಾರೂಪ್ಯ ಇದ್ದಲ್ಲಿ ಸಿಮಿಲಾರಿಟಿ ಬಂದು ಅಲ್ಲೂ ಭೇದ ಇದೆ. ಸಾರೂಪ್ಯ ಅನ್ನೋ ಪದನೇ ಏನು ಹೇಳುತ್ತೆ? ಸಿಮಿಲರ್ ಅನ್ನೋ ಪದ ಏನು ಹೇಳುತ್ತೆ? ಭೇದ ಇದ್ರೆ ಸಿಮಿಲರ್ ಅಂತ ಹೇಳೋದು. ಸೇಮ್ ಬೇರೆ, ಸಿಮಿಲರ್ ಬೇರೆ. ಸಿಮಿಲರ್ ಎಂಬ ವರ್ಡ್ ಇಟ್ಸೆಲ್ಫ್ ಏನು ಹೇಳುತ್ತದೆ? ಭೇದ ಹೇಳೋದು. ಸೊ ಸಾರೂಪ್ಯ ಮುಕ್ತಿಗೂ ಏನರ್ಥ? ಭೇದ ಅಂತ ಅರ್ಥ. ಇನ್ನು ಬಿಡು ಮುಕ್ತಿಗಳು ಸಾರೂಪ್ಯನೇ ಅಲ್ಲ, ಏನಿರಬೇಕಲ್ಲಿ ವೈರೂಪ್ಯ ಇದೆ. ವೈರೂಪ್ಯ ಇದ್ದಾಗ ಏನಾಗಬೇಕ? ಇವು ಟಾರು ಹಾಲಿಗೆ ಏನಿದೆ? ಟಾರಿಗೂ ಹಾಲಿಗೆ ಏನಿದೆ? ವೈರೂಪ್ಯ ಇದೆ. ಈ ಟಾರಿಗೂ ಈ ತೆಗ್ಗಿ ಹಾಲಿಗೂ ಏನಿದೆ? ಟಾರಿಗೂ ತೆಗ್ಗಿ ಹಾಲಿಗೂ ಅದಕ್ಕೂ ವೈರೂಪ್ಯನೇ. ಇದು ಹಾಲಿಗೂ ತೆಗ್ಗಿನ ಹಾಲಿಗೂ ಏನಿದೆ? ಸಾರೂಪ್ಯ. ಅದು ಏನಿದೆ? ಅದು ಅದಕ್ಕೆ ತೆಗ್ಗಿನ ಹಾಲು, ಹಸುವಿನ ಹಾಲು, ಅಲ್ಲಿ ಕೂಡ ಎಡ್ಜೆಕ್ಟಿವ್ ಹಾಕ್ತಾರೆ, ಬರೀ ಹಾಲಲ್ಲ, ತೆಂಗಿನ ಹಾಲು ಹೇಳಬೇಕಾದ್ರೆ ಅರ್ಥ ಆಯ್ತು. ಈಗ ತಾರು ಬೇರೆ, ಪಾಲಿಡ್ ಹಾಲು ಬೇರೆ, ಎಷ್ಟು ಪದಗಳಿವೆ. ಈಗ ಆ ಪದಗಳೇ ಏನು ಹೇಳುತ್ತೆ? ಎಲ್ಲ ಒಂದೇ ಆಗಿದ್ದು, ಹೆಸರೇ ಬೇರೆ ಇಡಬೇಕಾಗಿಲ್ಲ. ಎಲ್ಲ ಬ್ರಹ್ಮ ಅಂತ ಹೇಳ್ಬೋದು, ಬೆರಬೆ ಆಗಿಬಿಡೋದು ಬರೀ. ಎಲ್ಲ ಬ್ರಹ್ಮ, ನಾನು ಬ್ರಹ್ಮ, ನೀರು ಬ್ರಹ್ಮ, ಅವರು ಎಲ್ಲರೂ ಬ್ರಹ್ಮರೇ. ಬ್ರಹ್ಮ ಏವ ಜೀವಸ್ಯ ಪರಮೈಕ್ಯಂದ ಸ್ವರೂಪೈಕ್ಯತ. ಬ್ರಹ್ಮವೇದ ಸ್ವಾತಂತ್ರ್ಯಪೂರ್ಣೆ ನತು ಸ್ವರೂಪೈಕ್ಯತ ನ ಸ್ವರೂಪೈಕತಾ ತಸ್ಯ ಮುಕ್ತಸ್ಯಾಪಿ ವಿರೂಪತಃ. ವಿರೂಪನೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ತಾತ್ಪರ್ಯದಲ್ಲಿ ಬಂದಿದೆ. ಯತೇವ ಜಾತ್ಯ ಅರ್ಥಾತ್ ಶ್ರುತೇಶ್ಚ ಗುಣತಃ ನಿಜರೂಪತಶ್ಚ. 5 ಟೈಪ್ ವೈರೂಪ್ಯ ಇದೆ ದೇವರಿಗೂ ನಮಗೆ. ಅದು ಈಶಕೋಟಿ, ನಮ್ಮ ಜೀವಕೋಟಿ ಅಲ್ಲೇ ಬಿದ್ದೋಯ್ತು. ವ್ಯಾಪ್ತನ ಒಣು ಮುಗಿದೋಯ್ತು. ನಿಜ ಜಾತ್ಯ ಈಶ್ವರ. ಮಹಾಲಕ್ಷ್ಮಿಗೂ ಅವರಿಗೂ ಗುಣ ಜಾತಿಯಲ್ಲಿ ವ್ಯತ್ಯಾಸ ಇದೆ. ದೇಶದ ಕಾಲತ ಏನಿದೆ? ಸಿಮಿಲಾರಿಟಿ ಇದೆ, ಇದರಲ್ಲಿ ವ್ಯತ್ಯಾಸ ಬಂದಿದೆ. ನಮಗೂ ದೇವರಿಗೂ ಎಲ್ಲಿ ಅದೊಂದು ಎಕ್ಸ್ಟ್ರಾ ಸೇರ್ಕೊಳ್ತೀಗ. ಏನದು? ಜೀವಕೋಟಿ, ಜೀವತ್ವ ಜಾತಿ ಬೇರೆ, ಈಶತ್ವ ಜಾತಿ ಬೇರೆ. ಈ ಮಾವಿನಹಣ್ಣು ಒಂದೇ, ಬೇರೆ ಬೇರೆ. ಉಪ್ಪಿನಕಾಯಿ ಹಣ್ಣು ಬೇರೆ, ಹಣ್ಣಾಗೋ ಹಣ್ಣು ಬೇರೆ, ಆ ಟೈಪ್. ಎರಡನೇದು ಈ ಅರ್ಥ. ಪರಮಾತ್ಮನ ಅರ್ಥ ಅಂದರೆ ಸಾಮರ್ಥ್ಯ ಎಷ್ಟಿದೆ ಪರಮಾತ್ಮನದು ಹೇಳೋದಕ್ಕೆ ಸಾಧ್ಯ. ನಮ್ಮದು ಚಿಂತನೀಯವಾದ ಸ್ಥಿತಿ, ಶೋಚ್ಯವಾದ ಸ್ಥಿತಿ. ಅದ್ಮೇಲೆ ನಮ್ಮ ಸ್ಥಿತಿ ಮುಗಿದೋದು. ಅರ್ಥ ಶ್ರುತೇಶ್ಚ, ಶ್ರುತಿ ಹೇಳ್ತಾ ಇದೆ, ದ್ವಾಸುಪರ್ಣ ಶ್ರುತಿ ಬೇರೆ ಹೇಳ್ತಾ ಇದೆ. ಆಗವ ಡಾಕ್ಯುಮೆಂಟ್ ಅಂತ. ಡಾಕ್ಯುಮೆಂಟ್ ಇರೋದು ಹಾಗೆ ಇದೆ. ಶ್ರುತೇಶ್ಚ ಗುಣತಃ ಅನಂತ ಗುಣ ಎಲ್ಲಿ? ಅಲ್ಪ ಗುಣದು ಚೂರು ಇರೋದೇ ನಾಲ್ಕು, ಅವು ಚೂರು, ಅದು ಉಪಯೋಗ ಇಲ್ಲ. ಕೊನೆಗೆ ಯಾವುದೀಗ? ನಿಜರೂಪತಶ್ಚ, ಬೈ ಸ್ವರೂಪ ಇಟ್ಸೆಲ್ಫ್ ಏನಾಗಿದ್ದಾರೆ? ಬೇರೆ ಆಗಿದ್ದಾರೆ. ಅರ್ಥ ಆಯ್ತಾ? 2 ಹಾಲುಗಳ ಸಿಮಿಲಾರಿಟಿ ಇದ್ದರೂ ಸ್ವರೂಪದಲ್ಲಿ ಬೇರೆ ಇದೆ. ಅದೇ ಸ್ವರೂಪದಲ್ಲೇ ಭೇದ ಅಂದಮೇಲೆ ಬ್ರಹ್ಮವಾಯುಗಳು ಸ್ವರೂಪದಲ್ಲೇ ಭಿನ್ನ. ಇನ್ನೆಲ್ಲ ಸಾಮ್ಯ ಇದೆ ಅವರಿಗೆ. ಒಂದು ಬೆತ್ತು ಸ್ವರೂಪದಲ್ಲೇ ಭೇದ ಇದೆ ಅಂದಮೇಲೆ ಪೂರ್ವ ಸಂಪೂಜ್ಯ ಬ್ರಹ್ಮವೇದ ಬ್ರಹ್ಮೈವ ಭವತಿ ಇತ್ಯಾದಿ ಚ. ಅಲ್ರಿ, ಇವೆಲ್ಲ ಬಿಟ್ಟಬೇಡ. ಒಂದು ವಾಕ್ಯ, ಬ್ರಹ್ಮವೇದ ಬ್ರಹ್ಮೈವ ಭವತಿ. ಇದಕ್ಕೇನು ಹೇಳ್ತೀರಿ? ಬ್ರಹ್ಮವೇದ ಬ್ರಹ್ಮ ಏವ ಭವತಿ. ಯಾರು ಬ್ರಹ್ಮನ ತಿಳಿತಾನೋ ಬ್ರಹ್ಮನೇ ಆಗ್ತಾನೆ. ಆಯ್ತಲ್ಲ, ಈಗ ಅದಕ್ಕೆ ಬ್ರಹ್ಮ ಅಂತ ಏನಾಗ್ಬಿಡ್ತಾನೆ? ಬ್ರಹ್ಮ ಆಗಿಬಿಡ್ತಾನೆ. ಅದಕ್ಕೆ ಹೇಳಿದರು, ತಂಪು ಸರಿಯಾಗಿ ಅರ್ಥ ಮಾಡಿಕೊಂಡೆ ಆಚಾರ್ಯ. ಇದಕ್ಕೆ ಕೊನೆಗೆ ಇನ್ನೊಂದು ಅರ್ಥ, ಇದಕ್ಕೇನೆ ಮುಂದೆ ಇನ್ನೊಂದು ಅರ್ಥ ಹೇಳ್ತಾರೆ. ಆಮೇಲೆ ಇದರಲ್ಲೂ ಬೇರೆ ಅರ್ಥ ಹೇಳ್ತಾರೆ. ಇಲ್ಲಿ ಹೊಸ ಅರ್ಥ ಹೇಳ್ತಾರೆ. ಏನಂದರೆ ಬ್ರಹ್ಮವೇದ ಬ್ರಹ್ಮೈವ ಭವತಿ ಇತ್ಯಾದಿ ಚ. ಸಂಪೂಜ್ಯ ಬ್ರಾಹ್ಮಣಂ ಭಕ್ತ್ಯ
ಶೂದ್ರೋಪಿ ಬ್ರಾಹ್ಮಣೋ ಹವೇ. ಸಂಪೂಜ್ಯ ಬ್ರಾಹ್ಮಣಂ ಭಕ್ತ್ಯ ಶೂದ್ರೋಪಿ ಬ್ರಾಹ್ಮಣೋ ಹವೇ ತತ್ತೊಂದು ವಾಕ್ಯ, ಪುರಾಣದ ವಾಕ್ಯ. ಅದು ಧರ್ಮಶಾಸ್ತ್ರನೂ ಆಚಾರ ಬಗ್ಗೆ ಸೇರಿಸಿಬಿಟ್ಟದ. ಒಬ್ಬ ಬ್ರಾಹ್ಮಣನನ್ನು ಭಕ್ತಿಯಿಂದ ಪೂಜೆ ಮಾಡ್ತಾ ಹೋದರೆ ಶೂದ್ರ ಬ್ರಾಹ್ಮಣನಾಗಿಬಿಡ್ತಾನೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಈಗ? ಸೊ ಬ್ರಾಹ್ಮಣರು ಬೈತಾ ಹೋಗೋದ್ರಿಂದ ಏನಾದ್ರು ಇವರು ಬ್ರಾಹ್ಮಣರಾಗೋದೇ ಇಲ್ಲ. ಹೊಗಡ್ತಾ ಹೋಗಿದ್ದು ಏನಾಕೆ ಎತ್ಕೊಂಡೆ, ಅವರು ಬ್ರಾಹ್ಮಣರಾಗ್ತಾರೆ. ಬಾಯಿಂದೆ ಅವರು ಬ್ರಾಹ್ಮಣರಾಗ್ಬಿಡ್ತಾ ಇದ್ರು, ಆಗಲಿಲ್ಲ. ಬ್ರಹ್ಮವೇದ ಬ್ರಹ್ಮೈವ ಭವತಿ ಇತ್ಯಾದಿ ಚ ಸಂಪೂಜ್ಯ ಬ್ರಾಹ್ಮಣಂ ಭಕ್ತ್ಯ ಶೂದ್ರೋಪಿ ಬ್ರಾಹ್ಮಣೋ ಹವೇ. ಶೂದ್ರ ಬ್ರಾಹ್ಮಣ ಆಗಿಬಿಡ್ತಾನೆ ಅಂತ ಕೇಳಿದರೆ ಅದಕ್ಕೆ ಅರ್ಥ ಹೇಳ್ತಾರೆ. ಬ್ರಾಹ್ಮಣ ಅಂದರೆ ಬ್ರಾಹ್ಮಣನಂತೆ ಏನಾಗ್ತಾನೆ. ಕೆಲವು ಶೂದ್ರರು ಬ್ರಾಹ್ಮಣರು ಕೆಲಸ ಮಾಡ್ತಿರ್ತಾರೆ, ತಿಳಿತಿಲ್ಲ. ಮಡಿ ಬೈಲಿಗೆಲ್ಲ ಗೊತ್ತಿರ್ತದೆ, ಗೊತ್ತಾಯ್ತಿಲ್ಲ. ಮಡಿ ಬೈಲಿಗೆ ಎಲ್ಲ ಗೊತ್ತಿರ್ತದೆ. ಕೈ ತೊಳ್ಕೊಂಡೆ ಬಿಡ್ತಾರೆ, ಏನು ಹೇಳಿದ್ರೆ ಕರೆಕ್ಟಾಗಿ ಬಿಡ್ತಾರೆ. ಬೇರೆಯವ್ರಿಗೆ ಅರ್ಥನೇ ಆಗೋದಿಲ್ಲ. ಯಾಕೆ ಬ್ರಾಹ್ಮಣ ಮಡಿ ಕೆಲಸ ಮಾಡಿ ಮಾಡಿ ಏನಾಗ್ಬಿಟ್ಟಿದೆ ಅವರಿಗೀಗ ಆ ಥರ ಆಗಿ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಬ್ರಾಹ್ಮಣ ಸತ್ಯ ನೋಡ್ಕೋತಾರೆ, ಶಬದಾವ ಸಂಪತ್ತಿ ನೋಡ್ಕೋತಾರೆ, ಹಾಗೆಲ್ಲ ಟ್ರೈ ಮಾಡ್ತಾರೆ. ಆ ಥರ ಬ್ರಾಹ್ಮಣನಾಗಿಬಿಡ್ತಾರೆ. ಅದು ಓಕೆ, ಅದು ತಪ್ಪಲ್ಲ. ಆದರೆ ಆಚಾರ್ಯ ಹೇಳ್ತಾರೆ ಈಗ ಬೃಂಹಿತೋ ಭವತಿ. ಬೃಂಹಿತ ಅಂದ್ರೇನು? ಗುಣಗಳಿಂದ ಕೂಡಿದವನಾಗ್ತಾನೆ. ಗೊತ್ತಾಯ್ತಾ? ಗುಣಗಳಿಂದ ಕೂಡಿದವನಾಗ್ತಾನೆ. ನಹಿ ಬ್ರಾಹ್ಮಣ ಪೂಜಕ ಸೈವ ಬ್ರಾಹ್ಮಣೋ ಭವತಿ. ಈ ಬ್ರಹ್ಮ ತಿಳಿದು ಬ್ರಾಹ್ಮಣನಾಗ್ತಾನೆ ಅಂತ ಹೇಳ್ತೀವಿ. ಬ್ರಾಹ್ಮಣ ಪೂಜೆ ಮಾಡ್ದ, ಆ ಬ್ರಾಹ್ಮಣನೇ ಆಗ್ತಾನೆ ಇವನು. ಹಾಗಿದ್ರೆ ಬ್ರಹ್ಮನ್ ತಿಳಿದು ಬ್ರಹ್ಮನಾಗ್ತಾನೆ ಎಂಬ ವಾಕ್ಯಕ್ಕೆ ಬ್ರಾಹ್ಮಣನ ಪೂಜೆ ಮಾಡಿದ್ರೆ ಬ್ರಾಹ್ಮಣನಾಗ್ತಾನೆ ಅಂತ ಹೇಳೋದಾದ್ರೆ ಅದೇ ಬ್ರಾಹ್ಮಣ ಆಗ್ತಾನ ಅಂತ ಪ್ರಶ್ನೆ. ಈಗ ಆಗ್ತಾನ ಇಲ್ಲೋ? ಅದೇ ಬ್ರಾಹ್ಮಣ ಆಗದಾಗಿದೆ. ಫಸ್ಟ್ ಬ್ರಾಹ್ಮಣ ಏನು ಮಾಡ್ತಿದ್ದಿಲ್ಲ, ಹಾಳಾಗಿ ಹೋಗುತ್ತೆ, ದೂರ ಹೋಗ್ಬಿಡ್ತಿದ್ದ, ತಟ್ಟೆದೇ ಬೇಡ ಆಗ್ತಿತ್ತು. ಆಗೋದಿಲ್ಲ, ಅವರೇ ಒಪ್ಪೋದಿಲ್ಲ, ಇವರೆಲ್ಲ ಅವರೇ ಒಪ್ಪೋದಿಲ್ಲ. ಇಂಪಾಸಿಬಲ್ ಅದು. ದೇರ್ಫೋರ್ ಅವರೇ ಆಗೋದಿಲ್ಲ. ಅವ್ರೇನಾಗ್ತಾರೆ ಅವರೀಗ? ಅದಕ್ಕೆ ಒಳ್ಳೆ ದೃಷ್ಟಾಂತ ಕೊಡ್ತಾರೆ, ಭಾಗವತಲ್ಲಿ ಬರುತ್ತೆ. ಏನ ಕೀಟ ಪೇಶಸ್ಕರ ನ್ಯಾಯ ಅಂತ. ಅದೇನರ್ಥ ಅಂದರೆ ಒಂದು ಕೀಟ ಏನಾಗಿ ಚಿಟ್ಟಿ ಆಗಿಬಿಡುತ್ತೆ. ಚಿಟ್ಟಿ ಆ ದೃಷ್ಟಾಂತ ಕೊಡ್ತಾರೆ, ನೋಡಿದ್ರಾ? ಚಿಟ್ಟೆ ನೋಡಿ 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 ಚಿಟ್ಟಿ ಆಗಿಬಿಡುತ್ತಲ್ಲ, ಆ ರೀತಿ ಬ್ರಾಹ್ಮಣ ಆಗ್ತಾನೆ. ದೊಡ್ಡ ಅದೇ ಚಿಟ್ಟಿ ಆಗಿಲ್ಲ ಅದು. ಆ ಚಿಟ್ಟೆ ಈ ಚಿಟ್ಟಿನ ಎಬ್ಬರಿ ಅಲ್ಲೂ ಭೇದ ಇದೆ. ಮತ್ತೆ ಅಲ್ಲಿ ಸಾರೂಪ್ಯ ಬತ್ತೆ ಹೊರತು ಐಕ್ಯ ಬಂದಿಲ್ಲ ಅಲ್ಲಿ. ಅದೆಲ್ಲ ಆಚೆ ಭಾಗವತ ಅದೇ ಶ್ಲೋಕ ಹಾಗೆ ವಿಸ್ತಾರವಾಗಿ ಅರ್ಥ ಬರೀತ. ಇಲ್ಲಿ ಹೇಗೆ ಅದೇ ಕೀಟ ಹೇಗಾಗೋದಿಲ್ಲೋ ಅದೇ ಬ್ರಾಹ್ಮಣ ಆಗೋದಿಲ್ಲ ಅವರು. ಅರ್ಥ ಆಯ್ತಾ? ಇದೆಲ್ಲ ನೋಡಿದರೆ ಎಲ್ಲ ಶ್ರುತಿ ವಾಕ್ಯ. ಅದು ಶ್ರುತಿ ವಾಕ್ಯಕ್ಕೆ ಅರ್ಥ ಮಾಡೋದಿದ್ರೆ ಅದೆಲ್ಲ ಬ್ರಾಹ್ಮಣ ಆಗಿಬಿಡ್ತೀವಿ ಇಷ್ಟೊತ್ತಿಗೆ. ಯಾಕೆ ಬ್ರಾಹ್ಮಣ ಶೂದ್ರ ಬೇರೆ ಆಗ್ತಿದೆ, ಉಲ್ಟಾಪಲ್ಟ ಆಗ್ತಿದೆ, ಏನೂ ಆಗಿದೆ. ಇದೆಲ್ಲ ಬೇರೆ ಅರ್ಥನೇ ಮಾಡಬೇಕು. ಬ್ರಹ್ಮಾಂಡಿ ಯಾವಾಗ ಕಾವ್ಯ ಪಾಠ ಅರ್ಥ ಮಾಡೋ ಕ್ರಮ ಬೇರೆ, ಶಾಸ್ತ್ರಪಾಠ ಅರ್ಥ ಮಾಡೋ ಕ್ರಮ ಬೇರೆ. ಅರ್ಥ ಆಯ್ತಾ? ಕಾವ್ಯ ಪಾಠದಲ್ಲಿ ಅಲಂಕಾರಿಕವಾಗಿ ಕೆಲವು ಮಾತುಗಳನ್ನು ಅರ್ಥ, ಶಾಸ್ತ್ರದಲ್ಲಿ ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ತಿಳಿತಾ? ಅಲ್ಲಿ ಫ್ಯಾಕ್ಟ್ರಿ ಸರಿಯಾಗಿ ಅರ್ಥ ಮಾಡ್ಕೊಂಡು. ನಹಿ ಬ್ರಾಹ್ಮಣ ಪೂಜಕ ಸೈವ ಬ್ರಾಹ್ಮಣೋ ಭವತಿ. ಇರ್ಬೋದು ಘಟ್ಟ ಮುಗಿತು. ಅಲ್ಲಿ ಉಳಿದಿದ್ದ ನಾಳೆ ಪ್ರತಿಯೊಂದನ್ನು ನೆನಪಿಟ್ಕೊಂಡ್ರೆ ಎಷ್ಟೇ ಏನೇ ವಾಕ್ಯ ಅರ್ಥ ಮಾಡ್ಕೊಂತ ಹೋಗ್ತಿರಲಿ, ನಾವು ಕ್ಲಿಯರಾಗಿ ಅರ್ಥ ಆಗ್ತಾರೆ. ಮೇನ್ ಪಾಯಿಂಟ್ನಲ್ಲಿ ಹೆಚ್ಚು ಕಡಿಮೆ ಆಗೋದೇ ಇಲ್ಲ.